ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕಾಂಟಿನೆಂಟಲ್ ಮಾಲ್ಗುಡಿ ಕಾಫಿ ಒಂದು ಘಳಿಗೆ ನನಗಾಗಿ ಅರ್ಪಿಸುವ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಅಜೀರ್ಣ, ಎದೆಯುರಿ, ಗ್ಯಾಸ್ಟ್ರಿಕ್ ಸಮಸ್ಯೆ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಯಾವುದೇ ಸಮಸ್ಯೆಗಳಿದ್ರೂ ಸಹ ಖಂಡಿತವಾಗಿಯೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಹಾಗೂ ಇತ್ತೀಚೆಗಷ್ಟೇ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ, ಲೋಕಾರ್ಪಣೆ ಮಾಡಿದೆ ಹೊಸದಾದಂತಹ ಒಂದು ವಿಶೇಷವಾದ ಉತ್ಪನ್ನ. ಸಕ್ಕರೆ ಕಾಯಿಲೆಯ ನಿಯಂತ್ರಣಕ್ಕಾಗಿ 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಮಧುಮೇಹ ನಿವಾರಣಾ ಚೂರ್ಣ ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿಯೂ ಕೊಂಡ್ಕೊಳ್ಳಿ. ಹಾಗೂ ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ ಮತ್ತು ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್, ದೀಪದ ಎಣ್ಣೆ ಈಗ ಪಾರಿಜಾತ ಸುವಾಸನೆಯೊಂದಿಗೆ. ವೀಕ್ಷಕರೇ, ಇದು ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಇತ್ತೀಚೆಗಷ್ಟೇ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ದಿವ್ಯ ಸಾರಥ್ಯದಲ್ಲಿ ಶಿವಮೊಗ್ಗದ ವಿನೋಬಾ ನಗರದಲ್ಲಿ ಇರುವಂತಹ ಶುಭಮಂಗಳ ಸಮುದಾಯ ಭವನದಲ್ಲಿ ಬಹಳ ಅದ್ಧೂರಿಯಾಗಿ ನೆರವೇರಿಸಲಾಯಿತು ಶ್ರೀ ವಿಷ್ಣು ದಶಾವತಾರ ಮಹರ್ಷಿ ಧರ್ಮಯಾತ್ರೆ ಕಾರ್ಯಕ್ರಮ. ಮಹರ್ಷಿ ಧರ್ಮಯಾತ್ರೆ ವಿಜೃಂಭಣೆಯ ಕಾರ್ಯಕ್ರಮದ ಆರಂಭಕ್ಕೂ ಮುನ್ನ ಶಿವಮೊಗ್ಗದ ಸಮೀಪ ಇರುವಂತಹ ವಿವಿಧ ವಿಶೇಷ ಮಹಿಮಾನ್ವಿತ ಪುಣ್ಯಕ್ಷೇತ್ರಗಳಿಗೆ ಗುರುಜಿಯವರು ತೆರಳಿದ್ರು. ಅಲ್ಲಿ ವಿಶೇಷ ಪೂಜಾರಾಧನೆ ಸಲ್ಲಿಸಿದ್ದಾರೆ. ಈ ಎಲ್ಲ ವಿಶೇಷ ದೃಶ್ಯಗಳನ್ನು ನಾವು ಕಳೆದ ವಾರದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ವೀಕ್ಷಿಸ್ತಾ ಇದ್ವಿ. ಇವತ್ತು ಕೂಡ ಆ ಎಲ್ಲ ವಿಶೇಷ ದೃಶ್ಯಗಳನ್ನು ಮತ್ತೆ ಮುಂದುವರಿಸಲಿದ್ದೇವೆ. ಕಾರ್ಯಕ್ರಮನ ಪ್ರಾರಂಭ ಮಾಡ್ತಾ ಮೊದಲಿಗೆ ಶಿವಮೊಗ್ಗದ ಸಮೀಪ ಇರುವಂತಹ ಕೂಡ್ಲಿಗಿ ಮಠ ಶ್ರೀ ನಿಲುವಾಂಬ ಶಾರದೆಯ ವಿಶೇಷ ಸನ್ನಿಧಾನಕ್ಕೆ ಗುರುಜಿಯವರು ತೆರಳಿದಂತಹ ದೃಶ್ಯಗಳನ್ನು ನೋಡ್ಕೊಂಡು ಬರೋಣ. ನಾನು ಕಡೂರಿಂದ ಬಂದಿದ್ದೀನಿ. ನನ್ನ ಹೆಸರು ವತ್ಸಲ ಅಂತ ಹೇಳಿಬಿಟ್ಟು. ನಾನು ಗುರೂಜಿ ಪ್ರೋಗ್ರಾಮ್ ಡೈಲಿ ನೋಡ್ತೀನಿ ಜಿ ಕನ್ನಡದಲ್ಲಿ. ಅವರಿಂದ ನಾನು ತುಂಬ ಅನುಷ್ಠಾನ ಎಲ್ಲ ಕೇಳಿದ್ದೀನಿ. ಅದರಿಂದ ಪರಿಹಾರ ಎಲ್ಲ ತುಂಬ ಮಾಡಿದ್ದೀನಿ. ಪರಿಹಾರ ಆಗಿದೆ, ನನಗೆ ತುಂಬ ಆಗಿದೆ. ಅದರಿಂದ ಅನುಕೂಲನೂ ಆಗಿದೆ. ನಾನು ತುಂಬ ಜನಕ್ಕೆ ಹೇಳಿದ್ದೀನಿ, ಅವರು ಮಾಡ್ಕೊಂಡಿದ್ದಾರೆ. ಅದರಿಂದ ಹೇಳಿದ್ದಾರೆ ಅವರು, ನೀವು ಹೇಳಿದ್ರಿಂದ ನನಗೆ ತುಂಬ ಒಳ್ಳೆಯದಾಯಿತು ಅಂಥೇಳಿ. ನಮ್ಮ ಮಕ್ಕಳು ಓದ್ತಾ ಇದ್ದಾರೆ. ಅವರು ಒಂದು ಬೀಜಾಕ್ಷರಿ ಮಂತ್ರ ಹೇಳಿದರು. ಆ ಮಂತ್ರ ಹೇಳ್ಕೊಂಡ್ಮೇಲೆ ನನ್ನ 2 ಹೆಣ್ಮಕ್ಳಿಗೂ ಒಳ್ಳೆಯದಾಗಿದೆ. ನನಗೆ ಥೈರಾಯ್ಡ್ ಸಮಸ್ಯೆ ಇತ್ತು, ಅದರಿಂದ ಹೊರಗೆ ಬಂದಿದ್ದೀನಿ. ಇನ್ನೊಂದು ಸ್ವಲ್ಪ ಇದೆ, ಅದರಿಂದನೂ ಬರ್ತೀನಿ ಅನ್ನೋ ನಂಬಿಕೆ ಇದೆ. ನಾನು ಗುರೂಜಿನ ಅವರು ದೇವರು ಅಂತ ಭಾವಿಸಿದ್ದೀನಿ. ಆ ದೇವರ ಅನುಗ್ರಹ ಇರೋದ್ರಿಂದ ನನಗೆ ಒಳ್ಳೆಯದಾಗುತ್ತೆ ಅಂತ ನಾನು ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಂಡಿದ್ದೀನಿ. ಒಳ್ಳೆಯದಾಗೇ ಆಗುತ್ತೆ. ಗಂಗೆ ಚೇಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಭಗವತಿಯ ಸಾನ್ನಿಧ್ಯ, ಈ ಸಂಗಮನಾಥನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಶಿವಮೊಗ್ಗ ಸಮೀಪ ಇರ್ತಕ್ಕಂಥ ಕೂಡ್ಲಿಯಲ್ಲಿ ಸಂಗಮದಲ್ಲಿ ವಿಶೇಷವಾಗಿರ್ತಕ್ಕಂಥ ಸಂಗಮ ನಾವು ದರ್ಶನ ಮಾಡ್ತಿದ್ದೀವಿ. ಕೂಡ್ಲಿಯಲ್ಲಿರ್ತಕ್ಕಂಥ ಸಂಗಮನಾಥನ ಸಾನ್ನಿಧ್ಯದ ಮುಂಭಾಗದಲ್ಲಿ ನಾವು ನಿಂತು, ನನ್ನ ಬಲಭಾಗದಲ್ಲಿ ತುಂಗ, ಎಡಭಾಗದಲ್ಲಿ ಭದ್ರಾ, ಬಲಭಾಗದಲ್ಲಿ ತುಂಗ, ಎಡಭಾಗದಲ್ಲಿ ಭದ್ರಾ ಇಬ್ಬರು ಸೇರಿ ಈ ಭಾಗದಲ್ಲಿ ಬರ್ತಕ್ಕಂಥದ್ದು ಇಲ್ಲಿ ಸಂಗಮವಾಗ್ತಕ್ಕಂಥ ಸ್ಥಳ. ಇದು ಸಂಗಮ ಕ್ಷೇತ್ರ. ಈ ಸಂಗಮ ಕ್ಷೇತ್ರ ಪರಮ ಪವಿತ್ರವಾಗಿರ್ತಕ್ಕಂಥದ್ದು, ಪುಣ್ಯ ಸಾನ್ನಿಧ್ಯವಾಗಿರ್ತಕ್ಕಂಥದ್ದು. ಈ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಭಕ್ತರು ತಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ಧ್ಯಾನ, ಸಂಕಲ್ಪ, ಯೋಗ, ಸಿದ್ಧಿ ಎಲ್ಲವನ್ನೂ ಮಾಡ್ಕೊಳ್ತಾರೆ.
ಇಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರದಲ್ಲಿ ಎಷ್ಟೋ ಜನ ತಮ್ಮ ಮನೆಗೆ ಬೇಡವಾಗಿರ್ತಕ್ಕಂಥ ವಸ್ತುಗಳಾಗಲಿ ಅಥವಾ ಒಂದಷ್ಟು ಕವರ್ಸ್ ಆಗಲಿ ಅಥವಾ ಸ್ನಾನ ಆದ ನಂತರ ನಿಮ್ಮ ವಸ್ತ್ರಗಳನ್ನಾಗಲಿ ಒಟ್ಟಾರೆ ಹೇಳಬೇಕಂದ್ರೆ ಬೇಡದ ವಸ್ತುಗಳನ್ನು ಇಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ತೀರ್ಥದಲ್ಲಿ ನೀವು ವಿಸರ್ಜನೆ ಮಾಡ್ತಾ ಇದ್ದೀರಿ. ಇದರಿಂದ ಕಲುಷಿತವಾಗಿ ಇರ್ತಕ್ಕಂಥ ಪರಮ ಪವಿತ್ರವಾಗಿರ್ತಕ್ಕಂಥ ಈ ತೀರ್ಥ ಸ್ನಾನ ಕಲುಷಿತವಾಗ್ತಾ ಇದೆ. ಅದಕ್ಕಾಗಿ ತೀರ್ಥ ಸ್ನಾನಕ್ಕೆ ಬರ್ತಕ್ಕಂಥ ಭಕ್ತರು ನಿಮ್ಮ ವಸ್ತ್ರಗಳಾಗಲಿ, ನಿಮಗೆ ಬೇಡದಿರತಕ್ಕಂಥ ವಸ್ತುಗಳಾಗಲಿ, ಅಥವಾ ಪ್ಲಾಸ್ಟಿಕ್ ಆಗಲಿ, ಅಥವಾ ಇಂಥದ್ದು ಯಾವುದೇ ಒಂದು ವಸ್ತುಗಳಿರ್ಬೋದು, ಅಥವಾ ನಿಮ್ಮ ಮನೆಯಲ್ಲಿ ನಿತ್ಯ ಪೂಜೆ ಮಾಡಿರ್ತಕ್ಕಂಥ ನಿರ್ಮಾಲ್ಯ ಅಥವಾ ಪೂಜೆ ಕುಂಕುಮ ಪ್ರಸಾದ ಇಂಥವನ್ನು ತಂದು ಇಲ್ಲಿ ವಿಸರ್ಜನೆ ಮಾಡೋದಕ್ಕಿಂತ ಸ್ವಲ್ಪ ದೂರದಲ್ಲಿ ತೆಗೆದುಕೊಂಡು ಹೋಗಿ ಬಿಡ್ತಕ್ಕಂಥದ್ದು ಅದು ಬಹಳ ಉತ್ತಮ. ಹಾಗೆ ಮತ್ತೊಂದು ಕಿವಿ ಮಾತು, ಸಾಕಷ್ಟು ಜನ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದಿರೋಣ ಗ್ರಂಥಗಳಲ್ಲಿ ಆಧಾರ ಇದೆ, ಹಾಗೆ ಒಂದಷ್ಟು ವಿಶೇಷತೆಯೂ ಇದೆ. ಪ್ರತಿಯೊಬ್ಬ ವ್ಯಕ್ತಿ ಮರಣ ಹೊಂದಿದ ನಂತರ ಆ ಚಿತಾಭಸ್ಮವನ್ನು ತಂದು ಈ ಒಂದು ವಿಶೇಷವಾಗಿರ್ತಕ್ಕಂಥ ಪುಣ್ಯ ತೀರ್ಥಗಳಲ್ಲಿ ವಿಸರ್ಜನೆ ಮಾಡುವ ಪದ್ಧತಿ ಇದೆ. ಆದರೆ ತೀರ್ಥದಲ್ಲಿ ವಿಸರ್ಜನೆ ಮಾಡುವಂತಹ ಚಿತಾಭಸ್ಮಗಳನ್ನಾಗಲಿ ಅಥವಾ ಅಸ್ಥಿಗಳನ್ನಾಗಲಿ ತರ್ತಕ್ಕಂಥವರು ಸ್ವಲ್ಪ ಮಾತ್ರ ತಂದು ಸ್ವಲ್ಪ ದೂರಕ್ಕೆ ಪರಿಕ್ರಮಿಸಿ ಬಿಡಿ. ಆದರೆ ಇದೇ ಪ್ರಾಂತ್ಯದಲ್ಲಿ ಬಿಟ್ಟಾಗ ಇಲ್ಲಿ ಸ್ನಾನಕ್ಕಾಗಿ ಬರ್ತಕ್ಕಂಥ ಭಕ್ತರಿಗೆ ಅವರ ಕೈಯೋ ಕಾಲೋ ಸಣ್ಣ ಪುಟ್ಟ ಪೆಟ್ಟು ಮಾಡಿಕೊಂಡು ಅವ್ರ ಮನಸ್ಸು ನೊಂದ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗುತ್ತೆ. ಅದಕ್ಕಾಗಿ ತಾವು ಏನನ್ನ ತಂದು ಈ ಜಲಕ್ಕೆ ವಿಸರ್ಜನೆ ಮಾಡಬೇಕಾದರೂ ಬಿಡುವಂಥದ್ದಾದರೆ ಇಲ್ಲಿ ಬಿಡಿ, ಅಥವಾ ಒಂದು ಸ್ವಲ್ಪ ದೂರದಲ್ಲಿ ತೆಗೆದುಕೊಂಡು ಹೋಗ್ಬಿಡಿ. ಈ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯ ಈ ಒಂದು ಶುದ್ಧ ಜಲವನ್ನು ಕಲುಷಿತ ಮಾಡೋದು ಬೇಡ. ಒಳ್ಳೆಯದಾಗಲಿ. ಹಿನ್ನೆಲೆ ಇರತಕ್ಕಂಥ ಮಹಾನ್ ಸಿದ್ಧಿ ಕ್ಷೇತ್ರ ಇದು. ಈ ಕ್ಷೇತ್ರ ತ್ರಿಕೋಣಾಕಾರದಲ್ಲಿದೆ. ಈ ಕ್ಷೇತ್ರಕ್ಕೆ ತುಂಗಾ ಮತ್ತು ಭದ್ರಾ ನದಿಗಳು ಒಂದೇ ಕಡೆ ಹುಟ್ಟಿ ಬೇರೆ ಬೇರೆ ಕಡೆಯಿಂದ ಹರಿದು ಇಲ್ಲಿ ಬಂದು ಕೂಡ್ತವೆ. ತುಂಗಾ ನಾರಾಯಣ ಸಾಕ್ಷಾತ್ ಭದ್ರಾದೇವೋ ಮಹೇಶ್ವರ, ತುಂಗಭದ್ರಾತ್ಮವಿದ್ದೆ ಹರಿಶಂಕರಿಯವರ ವಪುಹು ಅಂತೇಳಿ ಹೇಳ್ತಾರೆ. ಹಾಗಾಗಿ ಹರಿಶಂಕರಿಯವರ ವಪುಹು ಅಂತಂದರೆ ತುಂಗಾ ಹರಿಸ್ವರೂಪ ಅಂತ ಮತ್ತು ಭದ್ರಾ ಹರ. ಹಾಗಾಗಿ ಎರಡೂ ಇಲ್ಲಿ ಕೂಡಿರೋದ್ರಿಂದ ಹರಿಹರರು ನಾವಿಬ್ಬರೂ ಒಂದೇ. ಶಿವಾಯ ವಿಷ್ಣು ರೂಪಾಯ ಶಿವರೂಪಾಯ ವಿಷ್ಣುವೇ ಅಂತ ಹೇಳ್ತಾರೆ. ಶಿವಸ್ಯ ಹೃದಯ ವಿಷ್ಣು ವಿಷ್ಣುವಸ್ಯ ಹೃದಯ ಶಿವ ಅಂಥೇಳಿ. ಹಾಗಾಗಿ ಶಿವ ಬೇರೆ ಅಲ್ಲ, ವಿಷ್ಣು ಬೇರೆ ಅಲ್ಲ, ಹರಿ ಬೇರೆ ಅಲ್ಲ, ಹರ ಬೇರೆ ಅಲ್ಲ. ಹಾಗಾಗಿ ಶಿವನ ವಚನನೇ ಇದೆ, ನಮ್ಮಿಬ್ಬರಲ್ಲಿ ಯಾರು ಭೇದವನ್ನು ಎಣಿಸ್ತಾರೋ ಅವ್ರು ನರಕಕ್ಕೆ ಹೋಗ್ತಾರೆ ಅಂತ. ಹಾಗಾಗಿ ಇದು ನದಿ ರೂಪವಾಗಿ ಹರಿದು ನಾವಿಬ್ಬರು ಒಂದೇ ಅಂತ ತೋರಿಸ್ಬೇಕು ಅಂತಂದರೆ ಇಡೀ ದೇಶದಲ್ಲಿ ನೋಡಬೇಕು ಇದೇ ಕ್ಷೇತ್ರ. ಹಾಗಾಗಿ ಗಂಗಾ ನದಿಗೆ ಯಮುನಾ ನದಿ ಸೇರಿದರೂ ಕೂಡ ಗಂಗಾ ಯಮುನಾ ನದಿ ಅಂತ ಹೇಳೋದಿಲ್ಲ, ಗಂಗಾ ನದಿ ಅಂತಲೇ ಹೇಳ್ತಾರೆ. ಯಮುನಾ ನದಿ ತನ್ನ ಸ್ವಾಮಿತ್ವವನ್ನು ಕಳ್ಕೊಳ್ಳುತ್ತೆ. ಆದರೆ ಇಲ್ಲಿ ತುಂಗೆಯಲ್ಲಿ ಭದ್ರೆ ಸೇರಿದರೂ ಕೂಡ ತುಂಗಭದ್ರಾ ನದಿ ಅಂತಲೇ ಹೆಸರು ಉಳಿಸ್ಕೊಂಡೇ ಇದೆ. ತುಂಗಾ ನದಿ ಅಂತ ಒಂದೇ ಇಲ್ಲ, ಇಡೀ ದೇಶದಲ್ಲಿ ಇದೊಂದು ನದಿಗೆ ಮಾತ್ರ ಆಗಿರೋದು. ಹಾಗಾಗಿ ದೊಡ್ಡ ಕ್ಷೇತ್ರ. ಇಲ್ಲಿ ಐತಿಹಾಸಿಕ ಪೌರಾಣಿಕವಾಗಿರ್ತಕ್ಕಂಥ ದೇವಸ್ಥಾನಗಳಿವೆ. ಬ್ರಹ್ಮನೇ ಪ್ರತಿಷ್ಠೆ ಮಾಡಿರ್ತಕ್ಕಂಥ ಬ್ರಹ್ಮೇಶ್ವರ, ಪ್ರಹ್ಲಾದನೇ ಪ್ರತಿಷ್ಠೆ ಮಾಡಿರೋ ನರಸಿಂಹಸ್ವಾಮಿ ದೇವಸ್ಥಾನ, ವಾಲಿ ಸಂಹಾರ ಮಾಡಿದ ಮೇಲೆ ರಾಮನೇ ಪ್ರತಿಷ್ಠೆ ಮಾಡಿರ್ತಕ್ಕಂಥದ್ದು ರಾಮೇಶ್ವರ, ಮತ್ತು ನದಿಯಲ್ಲಿ ಯಾವಾಗಲೂ ನೀರೊಳಗೆ ಇರತಕ್ಕಂತಹದ್ದು ಹರಿಹರೇಶ್ವರ. ಹೀಗೆ ಮೂರು ಕೂಡ ಮುಜರಾಯಿ ದೇವಸ್ಥಾನಗಳಿದ್ದು ಅನೇಕ ಅದಕ್ಕೆಲ್ಲ ರಥೋತ್ಸವಾದಿಗಳು ನಡೆಯುತ್ತೆ. ಇಂಥ ಮಹಾನ್ ಕ್ಷೇತ್ರಕ್ಕೆ ಆದಿಶಂಕರಾಚಾರ್ಯರು ಕಾಶ್ಮೀರದಲ್ಲಿ ಮಂಡನ ಮಿಶ್ರ ಜೊತೆ ವಾಗ್ವಾದದಲ್ಲಿ ಜಯಿಸಿ ಅವರ ಪತ್ನಿ ಉಭಯ ಭಾರತಿಯನ್ನು ಕೂಡ ಅವರು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಹೇಳಿ ಆನಂತರ ಅವರು ಬ್ರಹ್ಮಲೋಕಕ್ಕೆ ಹೊರಡಲು ಸಿದ್ಧರಾದಾಗ ಅವರಿಗೆ ವನದುರ್ಗಾ ಮಂತ್ರದಿಂದ ದಿಗ್ಬಂಧನ ಮಾಡಿ ನೀನು ದಕ್ಷಿಣ ದಿಕ್ಕಿಗೆ ಬರಬೇಕು ಅಂತ ಕರೀತಾರೆ. ಆಗ ಅವರೊಂದು ನಿಬಂಧನೆ ಹಾಕ್ತಾರೆ, ಹಿಂತಿರುಗಿ ನೋಡಬಾರ್ದು ಅಂತೇಳಿ.
ನೀವು ಎಲ್ಲಿ ಹಿಂತಿರುಗಿ ನೋಡ್ತೀರೋ ಅಲ್ಲೇ ನೆಲೆಸೋದು ಅಂತೇಳಿ. ಹೀಗೆ ಮುಂದೆ ಶಂಕರರು, ಹಿಂದೆ ಶಾರದೆ. ಈ ಕ್ಷೇತ್ರಕ್ಕೆ ಬಂದಾಗ ಅವ್ರಿಗೇನು ಗೆಜ್ಜೆ ನಿನಾದ ಕೇಳಿಸ್ತಾ ಇತ್ತು ಅದು ನಿಂತು ಹೋಗ್ಬಿಡ್ತು. ಅನುಮಾನದಿಂದ ಹಿಂತಿರುಗಿ ನೋಡಿದಾಗ ಇಲ್ಲೇ ನಿಂತು ಬಿಟ್ರು ಅಂಥೇಳಿ ಇದು ಹಿಂದಿನಿಂದ ಹೇಳ್ಕೊಂಬಂದಿರೋ ಇತಿಹಾಸ. ಹಾಗಾಗಿ ಇಲ್ಲಿ ನಿಂತಿರುವ ಶಾರದೆ ಇರ್ತಕ್ಕಂಥದ್ದು ಕ್ಷೇತ್ರ ಇದು ಕೂಡಲಿ. ಹಾಗಾಗಿ ದೊಡ್ಡ ಕ್ಷೇತ್ರ. ಹಿಂದೆ ಇಲ್ಲಿ ಉತ್ತರಾಭಿಮುಖವಾಗಿ ಇರ್ತಕ್ಕಂಥದ್ದು ದೇವಸ್ಥಾನ. ಮತ್ತು ಶಾರದೆ ಇಲ್ಲಿ ಸ್ತೋತ್ರ ಮಾಡಿದರು ಶಂಕರರು. ಅದರಲ್ಲಿ ಪುರಸ್ತ್ರಿಮಿನಿದ್ರಾಂ ಪುರಸ್ತುಂಗಭದ್ರಾಂ ಭಜೆ ಶಾರದಾಂಬ ಮದಸ್ರಮದಂಬಾಂ. ಪುರಸ್ತುಂಗಭದ್ರಾಂ ಅಂದರೆ ನಿನ್ನ ಎದುರಿಗೆ ತುಂಗ ಮತ್ತು ಭದ್ರಾ ನದಿಗಳ ಸಂಗಮ ಇರತಕ್ಕಂಥ ಕ್ಷೇತ್ರ ಅಂತ. ಪುಷ್ಕರ ಯೋಗ ಅಂಥೇಳಿ ಆಗುತ್ತೆ. 2008ರಲ್ಲಿ ಗುರು ಮಕರ ರಾಶಿ ಪ್ರವೇಶ ಬಂದಾಗ ಗುರು ಪುಷ್ಕರ ಯೋಗ ಅಂತ ಆಗುತ್ತೆ. ನಮ್ಮ ದೇಶದಲ್ಲಿ ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ 3 ನದಿಗಳಿಗೆ ಯೋಗ ಇದೆ. ಭೀಮಾ ನದಿ, ಕಾವೇರಿ ನದಿ ಮತ್ತು ತುಂಗಭದ್ರೆ. ಇವು 3 ನದಿಗಳಿಗೆ ನಮ್ಮ ಕರ್ನಾಟಕದಲ್ಲಿ ಈ ಪುಷ್ಕರ ಯೋಗ ಇದೆ. ಈಗ ಕಾವೇರಿ ನದಿಗೆ ಹೋದ ವರ್ಷ ನೋಡಿದ್ವಿ ಪುಷ್ಕರ ಯೋಗ ಆಯಿತು. ಭೀಮಾ ನದಿಗೂ ಆಯಿತು. ಈಗ ತುಂಗಭದ್ರೆಗೆ 2008ರಲ್ಲಿ ಪುಷ್ಕರ ಯೋಗ ಆಗಿತ್ತು. ಈಗ 2020ಕ್ಕೆ ಇದೆ ಪುಷ್ಕರ ಯೋಗ. ಈ ಮಠಕ್ಕೂ ಮತ್ತು ಶೃಂಗೇರಿಗೂ ಹಿಂದಿನ ಕಾಲದಲ್ಲಿ ಮೈಸೂರು ಅರಸರು ಅವರೆಲ್ಲರೂ 2 ಮಠಗಳನ್ನು ಸೇರಿಸಿ ಇವೆರಡೂ ಸಮಾನ ಗೌರವ ಇರ್ತಕ್ಕಂಥ ಮಠ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಮತ್ತು ಈಶ್ವರಪ್ಪನವರು ಅದಕ್ಕೆ ಮುಂದೆ ನಿಂತು ಇಲ್ಲಿವರೆಗೂ ಕೂಡ ಅವರು ಮಾಡಿದ್ದಾರೆ. ಇನ್ನೂ ಮುಂದೆ ಕೂಡ ಇದ್ರ ಬಗ್ಗೆ ಅವರಿಗೆ ಅಭಿಮಾನ ಇದೆ ತುಂಬ. ಇವತ್ತು ಕೂಡ ಕಾಂತೇಶ್ವರ ಈ ಕ್ಷೇತ್ರದ ಬಗ್ಗೆ ಭಾಳ ಅಭಿಮಾನ ಅವರಿಗೂ ಕೂಡ. ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆ ಮೊಟ್ಟ ಮೊದಲು ಹೇಳಿರೋದೇ ಧರ್ಮಕ್ಷೇತ್ರ ಕುರುಕ್ಷೇತ್ರ ಸಮವೇತ ಯೂತ್ಸವ ಅಂಥೇಳಿ. ಕ್ಷೇತ್ರ ಧರ್ಮಂಕುರು ಅಂಥೇಳಿ ಅರ್ಥ ಮಾಡ್ಬೋದು. ಪ್ರತಿಯೊಂದು ಕ್ಷೇತ್ರದಲ್ಲೂ ಧರ್ಮ ಕಾರ್ಯವನ್ನು ಮಾಡು ಅಂಥೇಳಿ. ಧರ್ಮ ಪ್ರಧಾನವಾಗಿರ್ತಕ್ಕಂಥ ದೇಶ. ಧರ್ಮ ಕಾರ್ಯ ಮಾಡಬೇಕು ಅಂದರೆ ಧರ್ಮವನ್ನು ಶ್ರದ್ಧೆಯಿಂದ ಮಾಡಬೇಕು, ಪ್ರೀತಿಯಿಂದ ಮಾಡಬೇಕು. ಧರ್ಮೇ ಪ್ರೀತಿನ ಸನ್ಮತಿಂ. ಹಾಗಾಗಿ ಬುದ್ಧಿಯಿಂದ ಸನ್ಮತಿಯಿಂದ ಮಾಡಬೇಕು. ಹಾಗಾಗಿ ಮಹರ್ಷಿ ಆನಂದ ಗುರೂಜಿಯವರು ಈ ಧರ್ಮ ಉಳಿಬೇಕು ಅಂಥೇಳಿನೇ ಎಷ್ಟೋ ಯುಗಗಳಲ್ಲಿ ದೇವಾನುದೇವತೆಗಳೇ ಅವತಾರ ಮಾಡಿದರು. ಈ ಧರ್ಮ ಉಳಿಬೇಕು ಅನ್ನೋದೇ ಒಂದು ಉದ್ದೇಶ. ಆ ಧರ್ಮಕ್ಕೆ ತೊಂದರೆ ಮಾಡ್ತಕ್ಕಂಥವ್ರನ್ನೆಲ್ಲ ಅದಕ್ಕೆ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ ಅಂತಾರೆ. ಅಂತಹ ಕರ್ತವ್ಯ ಕೆಲಸವನ್ನು ಮಹರ್ಷಿ ಆನಂದ ಗುರೂಜಿಯವರು ಮಾಡ್ತಾ ಇದ್ದಾರೆ. ಕರ್ನಾಟಕದಾದ್ಯಂತ ಮಾಡ್ತಾ ಇದ್ದಾರೆ. ಅವರ ಯಾತ್ರೆಗೆ ನಾವು ಅತ್ಯಂತ ವಿದ್ಯಾಶಂಕರ ಚಂದ್ರಮೌಳೀಶ್ವರರು ಶಾರದಾಂಬೆಯಲ್ಲಿ ಈ ಯಾತ್ರೆ ಯಶಸ್ವಿಯಾಗಲಿ ಅಂತ ಪ್ರಾರ್ಥಿಸ್ತೀನಿ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭೋರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಗುರುಗಳ ಆಸ್ಥಾನ, ಗುರು ಪರಂಪರೆ, ಗುರುವಿನ ಮಾರ್ಗದರ್ಶನ ಇದೆಲ್ಲವೂ ಸಹಿತ ಅತ್ಯಮೂಲ್ಯವಾಗಿರ್ತಕ್ಕಂಥದ್ದು. ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಸಹಿತ ನ್ಯೂನ್ಯತೆಗಳಿದೆ, ಸಮಸ್ಯೆಗಳಿದೆ, ಕಷ್ಟ ಕಾರ್ಪಣ್ಯಗಳಿದೆ. ಆದರೆ ಇದೆಲ್ಲದಕ್ಕೂ ಒಂದು ಬೆಳಕು ಬೇಕಾಗಿದೆ. ಆ ಬೆಳಕನ್ನು ತೋರಿಸ್ತಕ್ಕಂಥವರೇ ಗುರುಗಳು. ಅಂತಹ ಗುರುಗಳ ಆಸ್ಥಾನದಲ್ಲಿ ನಾವಿದ್ದೇವೆ. ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯ ಶ್ರೀ ಕ್ಷೇತ್ರ. ಈ ಕ್ಷೇತ್ರಕ್ಕೆ ತನ್ನದೇ ಆದಂಥ ಒಂದಷ್ಟು ಪವಾಡಗಳಿದೆ, ಇತಿಹಾಸ ಇದೆ. ಶಂಕರರು, ಜಗದ್ಗುರುಗಳಾದಂಥ ಶಂಕರರು ಕಾಶ್ಮೀರದಲ್ಲಿ ದೇವಿಯ ಪ್ರಾರ್ಥನೆ ಸಲ್ಲಿಸಿ ಹಾಗೆ ದೇವಿನ ನಮ್ಮ ಕರ್ನಾಟಕದ ಭಾಗಕ್ಕೆ, ಈ ಭಾಗಕ್ಕೆ ಕರ್ಕೊಂಡು ಬರುವಂತಹ ಕಾಲ. ಇದರ ಪೂರ್ವ ಚರಿತ್ರೆ ಶ್ರೀಗಳು ಬಹಳ ಅದ್ಭುತವಾಗಿ ಹೇಳಿದರು. ಆದರೂ ಶ್ರೀಗಳು ಹೇಳಿರ್ತಕ್ಕಂಥ ವಿಚಾರದಲ್ಲಿ ಎಷ್ಟು ಸ್ವಾರಸ್ಯಕರವಾಗಿರ್ತಕ್ಕಂಥ ಅರ್ಥಗರ್ಭಿತವಾಗಿರ್ತಕ್ಕಂಥ ವಿಚಾರಗಳನ್ನು ನಾವು ತಿಳ್ಕೊಳ್ಬಹುದು. ತಾಯಿ ಶಾರದೆ ತನ್ನ ಕಾಲ್ಗೆಜ್ಜೆಯ ಶಬ್ದವನ್ನು ತೋರಿಸ್ತಾ ಮುಂದೆ ನಡೀತಾ ಇದ್ದಾಗ ಶಂಕರರ ಮುಂದೆ ದೇವಿ ಹಿಂದೆ. ದೇವಿ ಬರ್ತಿದ್ದಾಳೋ ಇಲ್ವೋ, ಕಾಲ್ಗೆಜ್ಜೆಯ ಆ ಶಬ್ದ ಒಮ್ಮೆ ಶಂಕರರಿಗೆ ಕೇಳಿಸ್ತಿದ್ದಾಗ ಶಂಕರರು ಹಿಂತಿರುಗಿ ನೋಡಿದಾಗ ತಾಯಿ ಅಲ್ಲೇ ನೆಲೆ ನಿಂತು. ಆ ನೆಲೆ ನಿಂತಹ ಸ್ಥಳವೇ ಇವತ್ತಿನ ಕೂಡ್ಲಿ ಗ್ರಾಮ. ಶಿವಮೊಗ್ಗ ಸಮೀಪ ಇರತಕ್ಕಂಥ ಕೂಡ್ಲಿ ಗ್ರಾಮದಲ್ಲಿ ನಾವಿದ್ದೇವೆ. ತಾಯಿಯ ಸಾನ್ನಿಧ್ಯದಲ್ಲಿದ್ದೇವೆ. ಈ ಸಾನ್ನಿಧ್ಯ ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಎಂತಹ ಮೂರ್ಖನನ್ನು ಸಹಿತ ಮಾತಾಡಿಸುವಂತಹ ಕ್ಷೇತ್ರ. ಎಂತಹ ವಿದ್ಯೆ ಇಲ್ದಿರತಕ್ಕಂಥವನು, ಜ್ಞಾನಕ್ಕಾಗಿ ಹಂಬಲಿಸ್ತಿರ್ತಕ್ಕಂಥವನು, ವಿದ್ಯೆ ಬೇಕು, ವಿದ್ಯಾದಾಸೋಹ ಬೇಕು ಅಂಥೇಳಿ ಹಂಬಲಿಸ್ತಿರ್ತಕ್ಕಂಥ ಆ ವಿದ್ಯೆಯ ಹಸಿವನ್ನು ತೋಡ್ಕೊಂಡಿರ್ತಕ್ಕಂಥ ವ್ಯಕ್ತಿ ಒಮ್ಮೆ ಈ ಕ್ಷೇತ್ರಕ್ಕೆ ಬರಬೇಕು. ಈ ಪರಮ ಪವಿತ್ರವಾಗಿರ್ತಕ್ಕಂಥ ಸಂಗಮ ಕ್ಷೇತ್ರದಲ್ಲಿ ಸ್ನಾನವನ್ನು ಮಾಡಿ, ದೇವಿಯ ದರ್ಶನವನ್ನು ಮಾಡಿ, ತಾಯಿಯ ಸೇವೆಯನ್ನು ಸಲ್ಲಿಸಿ ಗುರು ಪಾದಕೆಗಳಿಗೆ ನಮಸ್ಕರಿಸಿದ್ರೆ ನಿಮ್ಮ ಮನೋಕಾಮನೆಗಳು ಸಿದ್ಧಿಯಾಗುತ್ತೆ. ಅಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯ ಶ್ರೀ ಕ್ಷೇತ್ರ. ಈ ಕ್ಷೇತ್ರದ ಸಂಪೂರ್ಣವಾದಂತಹ ವಿಶೇಷತೆಗಳು ಭಾಳಷ್ಟು ಇದೆ. ಶ್ರೀಮದ್ ಜಗದ್ಗುರು ಶ್ರೀ ಕೂಡಲಿ ಶೃಂಗೇರಿ ಶಂಕರಾಚಾರ್ಯ ಮಹಾಸಂಸ್ಥಾನ ಶ್ರೀ ದಕ್ಷಿಣಾನ್ಮಯ ಶಾರದಾ ಮಹಾಪೀಠಂ ಶ್ರೀ ಕ್ಷೇತ್ರ ಕೂಡಲಿ. ಅದರಲ್ಲೂ ಈ ಪೀಠಾಧಿಪತಿಗಳ ಒಂದು ಆಸ್ಥಾನವೇ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಪರಮ ಪೂಜ್ಯ ಶ್ರೀಮದ್ ಜಗದ್ಗುರು ಶ್ರೀ ಶ್ರೀ ವಿದ್ಯಾಭಿನವ
ವಿದ್ಯಾರಣ್ಯ ಭಾರತೀ ಮಹಾಸ್ವಾಮಿಗಳವರ ಈ ಒಂದು ಆಶ್ರಯದಲ್ಲಿ ನಿರಂತರವಾದಂಥ ವಿದ್ಯೆ, ಜ್ಞಾನ, ಅನ್ನದಾಸೋಹ ಎಂಬತಕ್ಕಂಥದ್ದು ನಿರಂತರವಾಗಿ ನಡೀತಿದೆ. ಇಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ತಮ್ಮ ವಿದ್ಯಾರ್ಜನೆಗಾಗಿ, ವಿದ್ಯೆ ಜ್ಞಾನಕ್ಕಾಗಿ ಸಾಕಷ್ಟು ಜನ ಹಂಬಲಿಸ್ತಾರೆ, ಈ ಕ್ಷೇತ್ರಕ್ಕೆ ಬರ್ತಾರೆ. ಇದು ಶೃಂಗೇರಿ ಆಸ್ಥಾನ ಹೇಗಿದೆಯೋ ಅದಕ್ಕಿನ್ನ ಒಂದು ಗುಲಗಂಜಿ ತೂಕ ಅಂದರೂ ತಪ್ಪಾಗಲಾರದು. ಯಾಕೆಂದರೆ ಶಂಕರರು ದೇವಿನ ಕರ್ಕೊಂಡು ಬಂದು ಕರ್ಕೊಂಡು ಬರಬೇಕಾದ್ರೆ ಆಗಿರ್ತಕ್ಕಂತಹ ಕೆಲವು ರೀತಿಗಳು ಪುರಾಣ ಇತಿಹಾಸ ಎಂಬತಕ್ಕಂಥದ್ದು ಸಾಕಷ್ಟು ಅಚ್ಚರಿಯನ್ನು ಮೂಡಿಸುತ್ತೆ. ಅಂತಹ ಸಾನ್ನಿಧ್ಯ ಜೊತೆಗೆ ತುಂಗಾ ಭದ್ರಾ ಹುಟ್ಟುವುದು ಎಲ್ಲಾದರೂ, ಹರಿದು ಬರ್ತಕ್ಕಂಥದ್ದು ಒಂದು ಕಡೆ ಆದರೂ ಸೇರುವ ಕ್ಷೇತ್ರವೇ ಈ ಕೂಡ್ಲಿ ಕ್ಷೇತ್ರ. ಈ ಕ್ಷೇತ್ರ ಹರಿಹರ ಕ್ಷೇತ್ರ. ಶಿವಂ ಹೃದಯಂ ವಿಷ್ಣು, ವಿಷ್ಣು ಹೃದಯ ಶಿವ. ಎಂತಹ ವಿಶೇಷವಾದಂತಹ ನುಡಿ. ಶಿವ ಬೇರೆ ಅಲ್ಲ, ವಿಷ್ಣು ಬೇರೆ ಅಲ್ಲ. ಶಿವನ ಬೇರೆ, ವಿಷ್ಣುವನ್ನ ಬೇರೆ. ನಾನು ವಿಷ್ಣು ಸಂಪ್ರದಾಯದಲ್ಲೇ ನೋಡ್ತೇನೆ, ನೀವು ಶಿವ ಸಂಪ್ರದಾಯದಲ್ಲೇ ನೋಡ್ತೀವಿ ಅಂದರೆ ನಾವಿಬ್ಬರು ನರಕಕ್ಕೆ ಹೋಗ್ತೀವಿ. ಆದರೆ ಶಿವಂ ಹೃದಯಂ ವಿಷ್ಣು, ವಿಷ್ಣು ಹೃದಯ ಶಿವ ವಿಷ್ಣುವನ್ನು ನಾವು ಏಕಕಾಲದಲ್ಲಿ ಪ್ರಾರ್ಥನೆ ಮಾಡುವಂಥ ಏಕೈಕ ಒಂದು ಸಾನ್ನಿಧ್ಯ ಯಾವುದಾದ್ರು ಇದ್ದರೆ ಅದು ಈ ಒಂದು ವಿಶೇಷವಾಗಿರ್ತಕ್ಕಂಥ ತುಂಗಭದ್ರಾ ಕ್ಷೇತ್ರ, ಸಂಗಮ ಕ್ಷೇತ್ರ, ಕೂಡ್ಲಿ ಶ್ರೀ ಶಾರದಾಂಬೆಯ ಕ್ಷೇತ್ರ. ಶಾರದಾಂಬೆಯ ಅನುಗ್ರಹ ಲೋಕ ಕಲ್ಯಾಣಾರ್ಥವಾಗಿ ಸಮಸ್ತರಿಗೂ ಇರಲಿ. ಇವತ್ತು ಚಂಡಿಕಾ ಮಹಾಯಾಗ, ಇವತ್ತು ಶಿವಮೊಗ್ಗದಲ್ಲಿ ನಮ್ಮ ಮಹರ್ಷಿ ಧರ್ಮಯಾತ್ರೆ ಶಿವಮೊಗ್ಗದಲ್ಲಿ ನಡೀತಾ ಇದೆ. ಶಿವಮೊಗ್ಗಗೆ ಮಹರ್ಷಿ ಧರ್ಮಯಾತ್ರೆಗಾಗಿ ನಾವು ಬಂದಾಗ ಈ ಕೂಡ್ಲಿ ಕ್ಷೇತ್ರಕ್ಕೆ ಬಂದು ಇಲ್ಲಿರ್ತಕ್ಕಂಥ ತಾಯಿಯ ದರ್ಶನ ಮಾಡಿ ಗುರುಗಳ ಸಮ್ಮುಖದಲ್ಲಿ ಗುರುಗಳ ಆಶೀರ್ವಾದವನ್ನು ಪಡೆದು ವಿಶೇಷವಾಗಿರ್ತಕ್ಕಂಥ ಚಂಡಿಕಾ ಹವನದ ಆ ದೃಶ್ಯವನ್ನು ಕಣ್ತುಂಬಿಸ್ಕೊಂಡಿದ್ದೀವಿ. ನಮಗೂ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂಥ ತಮ್ಮೆಲ್ಲರಿಗೂ ಭಗವತಿಯ ನಿಮ್ಮ ಅನುಷ್ಠಾನ ಎಲ್ಲ ನಾನು ತಪ್ಪದೇ ಪಾಲಿಸ್ತೀನಿ. ಆನಂದ್ ಗುರೂಜಿಯವರ ಎಲ್ಲ ಪ್ರೋಗ್ರಾಮ್ಗಳನ್ನು ನೋಡ್ತೀನಿ. ಆಮೇಲೆ ಅವ್ರು ಹೇಳಿರೋಂಥ ಪ್ರತಿಯೊಂದನ್ನು ನಾನು ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀನಿ. ಹಾಗಾಗಿ ಅದರಿಂದ ತುಂಬ ಉಪಯೋಗವೂ ಆಗಿದೆ. ನಾವು ಆ್ಯಕ್ಚುಲಿ ಬಸವಪಟ್ಟಣ ಹೊನ್ನಾಳಿ ತಾಲೂಕಿಂದ ಬಂದಿರೋದು, ದಾಗಿನಕಟ್ಟೆಯಿಂದ. ನನ್ನ ಹೆಸರು ರಮ್ಯಾ ರಾಘವೇಂದ್ರ ಅಂಥೇಳಿ. ನಮಗೆ ಅವ್ರ ಪ್ರೋಗ್ರಾಮಿಂದ ಹೆಚ್ಚು ಲಾಭ ಆಗಿದೆ. ಮುಂದೇನೂ ಅಷ್ಟೇ ಹೀಗೆ ಚೆನ್ನಾಗಿ ಮೂಡಿ ಬರಲಿ ಅವ್ರ ಪ್ರೋಗ್ರಾಮು ಅಂತ ಬಯಸ್ತೀನಿ. ಶನಿವಾರ ಮತ್ತು ಭಾನುವಾರ ತೋರಿಸ್ತಾರಲ್ಲ ಬೇರೆ ಊರಲ್ಲಿ ನಡೆದಿದ್ದ ಪ್ರೋಗ್ರಾಮ್ಗಳು, ಆಮೇಲೆ ಅಲ್ಲಿ ನಡೆಯುವಂಥ ಅನುಷ್ಠಾನಗಳು ತೋರಿಸಿದ್ದು ಕೂಡ ನಾವು ಮಾಡ್ಕೊಳ್ತೀವಿ. ಅದರಿಂದ ಕೂಡ ನಮಗೆ ತುಂಬಾ ಉಪಯೋಗ ಆಗ್ತಿದೆ. ತುಂಬ ಧನ್ಯವಾದಗಳು ಗುರುಜಿ. ಹೀಗೆ ನಿಮ್ಮ ಪ್ರೋಗ್ರಾಮ್ಗಳು ಇನ್ನೂ ಚೆನ್ನಾಗಿ ಬರಲಿ ಅನ್ನೋದು ನಮ್ಮ ಖುಷಿ ಮತ್ತು ನಮ್ಮ ಕೋರಿಕೆ ಕೂಡ. ಅನಂತ ಧನ್ಯವಾದಗಳು.
ಹರಿ ಓಂ. ಪತಂಜಲಿ ಮಹರ್ಷಿಗಳಿಗೆ ಅವರ ಪಾದಾರವಿಂದಗಳಿಗೆ ನಮಸ್ಕರಿಸಿದೆ. ಯೋಗ ಎಂಬತಕ್ಕಂಥದ್ದು ಇವತ್ತಿನ ಕಾಲಧರ್ಮದಲ್ಲಿ ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇದೆ. ಬಹುಶಃ ಈ ಯೋಗ ಸೂತ್ರದಿಂದ ತಾವೆಲ್ಲರೂ ಸಹಿತ ಬಹಳ ಆರೋಗ್ಯಕರವಾಗಿದ್ದೀರಿ. ಯೋಗದಿಂದ ಆರೋಗ್ಯ, ಮನಸ್ಸಿನ ಉಲ್ಲಾಸ ಹಾಗೂ ನೆಮ್ಮದಿಯುತವಾದಂತಹ ಒಂದು ಬದುಕನ್ನು ಸಾಗಿಸಬಹುದು. ಯೋಗದಿಂದ ನೆಮ್ಮದಿಯುತವಾದಂತಹ ಬದುಕನ್ನು ಸಾಗಿಸಬಹುದು. ಯೋಗ ಶಾಲೆಯಲ್ಲಿ ಈ ದಿನ ನಿಮ್ಮ ಮಹರ್ಷಿಗಳಿಂದ ಕೇಳುವಂತಹ ಪ್ರವಚನ ಬಹಳ ತಡವಾದ್ದರಿಂದ ಬಹುಶಃ ನಿಮ್ಮ ಮನಸ್ಸೆಲ್ಲ ನೊಂದಿರಬಹುದು. ಮೊದಲಾಗಿ ನಿಮ್ಮ ಮನಸ್ಸುಗಳಿಗೆ, ನಿಮ್ಮ ಹೃದಯ ಸಿಂಹಾಸನವನ್ನು ವಿರಾಜಮಾನವಾಗಿ ಆಳುತ್ತಿರತಕ್ಕಂತಹ ನಿಮ್ಮ ಪ್ರಾಣಶಕ್ತಿಗೆ ನಾನು ನಮಸ್ಕರಿಸುತ್ತಿದ್ದೇನೆ. ತಡವಾಗಿ ಬಂದಿದ್ದಕ್ಕೆ ಹಿರಿಯರಲ್ಲಿ ಕ್ಷಮೆ ಯಾಚಿಸ್ತಾ ಇದ್ದೇನೆ. ಯೋಗದ ಗುರುಗಳು ನಿಮ್ಮೆಲ್ಲರ ಈ ಲಲಾಟ ಬಿಂದುವಿನ ಕೇಂದ್ರ ಬಿಂದು. ಯೋಗ ಎಂಬತಕ್ಕಂತಹ ಪದದ ಅರ್ಥವೇ ಬಹಳ ವಿಶೇಷ. ಅಂತಹದ್ರಲ್ಲಿ ಇಷ್ಟು ಜನ ತಾವೆಲ್ಲ ಯೋಗಪಟುಗಳು ಒಂದೆಡೆ ಸೇರಿರತಕ್ಕಂಥದ್ದು ಬಹಳ ಸಂತೋಷ. ಸುಮಾರು 20 ವರ್ಷಗಳು ಈ ಸಂಸ್ಥೆಗೆ ಒಂದು ಹೆಗ್ಗಳಿಕೆ ಹೆಸರನ್ನು ತಂದುಕೊಟ್ಟಿದೆ. 20 ವರ್ಷಗಳ ನಿರಂತರವಾದಂಥ ಸೇವೆ ಸಲ್ಲಿಸ್ತಾ ನಿಮ್ಮೆಲ್ಲರ ಆರೋಗ್ಯ ವೃದ್ಧಿಗಾಗಿ ಹಗಲಿರುಳು ಶ್ರಮಿಸ್ತಿರ್ತಕ್ಕಂತಹ ಈ ಮಹಾನ್ ಚೇತನ ಶಕ್ತಿಗೆ ಪತಂಜಲಿ ಮಹರ್ಷಿಗಳ ಸಂಪೂರ್ಣ ಅನುಗ್ರಹ ಇರಲಿ. ಇವತ್ತು ಇಲ್ಲಿ ಕಾರ್ಯಕ್ರಮಕ್ಕೆ ನನ್ನ ಸಮಯ 4 ಗಂಟೆಗೆ ನಿಗದಿಯಾಗಿತ್ತು. ಆದರೆ ಇವತ್ತು ಬೆಳಗಿನಿಂದಲೂ ನಾನು ನಿಮ್ಮ ಶಿವಮೊಗ್ಗಗೆ ಬೆಳಗಿನ ಜಾವ ಬಹುಶಃ 5:30-6 ಗಂಟೆಗೆ ಬಂದೆ ಅನಿಸುತ್ತೆ. 9 ಗಂಟೆಗೆ ನನ್ನ ಇವತ್ತಿನ ಟೈಮ್ ಟೇಬಲ್ ಇವತ್ತು ಕಾರ್ಯಕ್ರಮ ಪ್ರಾರಂಭಿಸಿದ್ದೇನೆ. ಇಲ್ಲಿವರೆಗೂ ನಾನು ಈ ತರಹ ಇವಾಗೇ ವಿಶ್ರಾಂತಿ ತೆಗೆದುಕೊಳ್ತಾ ಇರೋದು. ಬಹುಶಃ ನಾನು ವಿಶ್ರಾಂತಿ ಆಸನದಲ್ಲಿದ್ದೇನೆ. ಅಷ್ಟು ಇವತ್ತಿನ ನಿಮ್ಮೂರಿನ ಸೊಗಡಲ್ಲಿರ್ತಕ್ಕಂತಹ, ನಿಜಕ್ಕೂ ಹೇಳಬೇಕಂದ್ರೆ ಶಿವಮೊಗ್ಗ ಜನತೆ ಪುಣ್ಯ ಮಾಡಿದ್ದೀರಿ ನೀವು. ಒಂದು ಭಾಗದಲ್ಲಿ ಸಾಕಷ್ಟು ಆನೆಗಳಿದೆ, ಗಜ. ಮತ್ತೊಂದು ಭಾಗದಲ್ಲಿ ಮಾತಾಡೋ ತಾಯಿ ಚೌಡೇಶ್ವರಿ ನಿಂತಿದ್ದಾಳೆ. ಚೌಡೇಶ್ವರಿ ಹಿಂದೂ ಮುಸ್ಲಿಂ ಬಾಂಧವರನ್ನ ಒಂದು ಐಕ್ಯತೆ, ಒಂದು ಪ್ರೀತಿ ವಿಶ್ವಾಸವನ್ನು ಬೆಳೆಸುವಂತಹ ಒಂದು ಕೇಂದ್ರ ಸ್ಥಾನ. ಅದು ಭಾವೈಕ್ಯತೆಯ ಸಂಬಂಧಗಳನ್ನು ಬೆಸೆತಕ್ಕಂತಹದ್ದು ತಾಯಿ ಚೌಡೇಶ್ವರಿ. ಸ್ವಲ್ಪ ಮುಂದೆ ಪ್ರಯಾಣ ಬೆಳೆಸಿದ್ರೆ ಒಂದು ಆಂಜನೇಯ ಸ್ವಾಮಿ, ಮಾರುತಾತ್ಮಜ ಪ್ರಸನ್ನ ಆಂಜನೇಯ. ಆ ಹನುಮ ಇವತ್ತು ಮಾತಾಡಿದ. ಆ ಹನುಮ ಏನು ಮಾತಾಡ್ದ, ಹೇಗೆ ಮಾತಾಡ್ದ ಅಂತಕ್ಕಂಥದ್ದನ್ನು ಬಹುಶಃ ಮುಂದಿನ ದಿನಗಳು ನಮ್ಮ ಇವತ್ತಿನ ಕಾರ್ಯಕ್ರಮ ಏನು ಮುಂದಿನ ಶನಿವಾರ ಟೆಲಿಕಾಸ್ಟ್ ಆಗುತ್ತೆ, ಇದು ಪ್ರಸಾರ ಆಗುತ್ತೆ, ಅವತ್ತು ನೀವು ನೋಡ್ಬೋದು ಆ ಹನುಮ ಏನು ಮಾತಾಡ್ದ ಅಂತ. ಅದಕ್ಕೆ ಸಾಕ್ಷಿ ನಿಮ್ಮೂರಿನ ಆಧ್ಯಾತ್ಮಿಕತೆ, ಧಾರ್ಮಿಕತೆ, ಒಂದು ಬೀರು ಶಿಖರ ಥರ ಇರ್ತಕ್ಕಂಥ ಈಶ್ವರಪ್ಪರವರ ಸುಪುತ್ರ ಕಾಂತೇಶ್ವರು ಅವ್ರನ್ನ ಜೊತೆಯಲ್ಲಿದ್ದರು. ಅದು ನೋಡಿದ್ರು ಆ ಸನ್ನಿವೇಶನ. ಅಲ್ಲಿಂದ ಮುಗಿಸ್ಕೊಂಡು ಮತ್ತೊಂದು ಕಾರ್ಯಕ್ರಮ. ಬಹುಶಃ ಇಷ್ಟೆಲ್ಲ ಆಗಿದ್ದರಿಂದ ಇವತ್ತು ಬಹಳ ಇಲ್ಲಿ ಬರೋದು ತಡ ಆಯಿತು. ಆದರೆ ನನಗೊಂದು ಸಂತೋಷ ಆಯಿತು. ನಾನು ಈಶ್ವರಪ್ಪ ಅವ್ರು ಹೇಳಿದ್ರು, ಒಂದು ಯೋಗ ಕೇಂದ್ರಕ್ಕೆ ಬರಬೇಕು ನೀವು. ಆ ಯೋಗ ಕೇಂದ್ರದಲ್ಲಿ ಸಾಕಷ್ಟು ಜನ ಅಲ್ಲಿ ಅಭ್ಯಾಸ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ, ಅವರೆಲ್ಲರನ್ನೂ ಉದ್ದೇಶಿಸಿ ಒಂದೆರಡು ಮಾತಾಡಬೇಕು. ಜೊತೆಗೆ ಎಲ್ಲರಿಗೂ ಪಾಠ ಪ್ರವಚನ ಮಾಡ್ತಿರ್ತಕ್ಕಂಥ ಚಿಕ್ಕ ವಯಸ್ಸಿನ ಒಬ್ಬ ಬಾಲ ಹುಡುಗ ಅಲ್ಲಿದ್ದಾರೆ, ಅವರನ್ನು ಮಾತಾಡಬೇಕು ಅಂತ ಹೇಳಿದ್ರು.
ಯಾಕೆಂದರೆ ಯೋಗ ಹೇಳ್ಕೊಡ್ಬೇಕಾದ್ರೆ ಈ ದೇಹ ಬೆಂಡ್ ಮಾಡಬೇಕಾದ್ರೆ ಆ ವಯಸ್ಸಲ್ಲೇ ಇರಬೇಕು. ಇವರು ವಯಸ್ಸೇ ಆಗ್ತಾ ಇಲ್ಲ. ಇವರು ಮುಪ್ಪು ಬಹುಶಃ ಇವರು ಹಾಕಿರೋ ಕಾಸ್ಟ್ಯೂಮ್ ಮೇಲೆ ಮಾತ್ರ ಇದೆ. ಇವರ ಉಡುಗೆ ತೊಡುಗೆಗಳನ್ನು ನೋಡಿದ್ರೆ ವಯಸ್ಸಾಗಿದೆಯೇ ಬಿಟ್ಟರೆ ಇವರು ಮುಂದೆ ನಾವು ನಾಚಬೇಕು. ಅಂತಹ ಯೋಗಪಟು ಇಲ್ಲಿ ನನ್ನ ಪಕ್ಕದಲ್ಲಿದ್ದಾರೆ. ಬಹುಶಃ ತಾಯಿ ಅವಳ ಕೃಪಾಶೀರ್ವಾದ ಜೊತೆಗೆ ಪರಮ ಪವಿತ್ರವಾಗಿರ್ತಕ್ಕಂಥ ಸಂಗಮ ಕ್ಷೇತ್ರಕ್ಕೆ ಪ್ರಯಾಣ ಬೆಳೆಸಿ ಸಂಗಮ ಕ್ಷೇತ್ರದಲ್ಲಿ ಅಲ್ಲಿ ಮತ್ತೊಮ್ಮೆ ಫೋನ್ ಮಾಡಿದ್ರು ಈಶ್ವರಪ್ಪ ಅವರು, ನೀವಿನ್ನೂ ಕಾರ್ಯಕ್ರಮಕ್ಕೆ ಹೊರಟಿಲ್ಲ, ಅಲ್ಲಿ ಕಾಯ್ತಾ ಇದ್ದಾರೆ ಅಂತ. ಅಲ್ಲಿ ನಿಮ್ಮೆಲ್ಲರ ಹೆಸರಲ್ಲೂ ನಾನು ಸಂಕಲ್ಪ ಮಾಡಿದೆ. ತಾಯಿ ಶಾರದಮ್ಮನವರ ಸನ್ನಿವೇಶದಲ್ಲಿ ಆ ಸಾನ್ನಿಧ್ಯದಲ್ಲಿ ಅಲ್ಲಿ ಶ್ರೀಗಳ ಮುಂದೆ ಹೇಳಿದೆ, ಇವತ್ತು ನಾನು ಇಂಥದ್ದೊಂದು ಕಾರ್ಯಕ್ರಮಕ್ಕೆ ಹೊರಡಬೇಕಾಗಿದೆ, ಅಲ್ಲಿ ಕಾದಿರ್ತಕ್ಕಂತಹ ಎಲ್ಲರಿಗೂ ಸಹಿತ ಒಳ್ಳೆಯದಾಗಲಿ, ಒಂದು ಸಂಕಲ್ಪವನ್ನು ಮಾಡೋಣ ಅಂಥೇಳಿ ಅಲ್ಲೊಂದು ಸಂಕಲ್ಪ ಮಾಡಿದ್ವಿ. ಮತ್ತು ಇನ್ನೊಂದು ವಿಶೇಷವಾದ ಸಂಕಲ್ಪ, ಬಹುಶಃ ಇದರಲ್ಲಿ ನಿಮ್ಗೆ ಎಷ್ಟು ಜನಕ್ಕೆ ಇದು ಸಂತೋಷ ತರುತ್ತೋ ಬಿಡುತ್ತೋ ಗೊತ್ತಿಲ್ಲ, ನನ್ನ ಹೃದಯಕ್ಕೆ ಸಂತೋಷ ತಂತು. ಏನಪ್ಪ ಅಂದರೆ ಶಿವಮೊಗ್ಗ ಸಮೀಪ ಇರ್ತಕ್ಕಂಥ ತಾಯಿ ಚೌಡೇಶ್ವರಿಯ ಸಾನ್ನಿಧ್ಯಕ್ಕೆ ಹೋದ್ವಿ. ಅಲ್ಲಿ ಭೂತರಾಯರಿದ್ರು ಎದುರುಗಡೆ, ಎಲ್ಲರೂ ಬೀಗಗಳು ಹಾಕಿದ್ರು. ಆ ವೃಕ್ಷ ತುಂಬ ಬೀಗಗಳೇ. ಆ ಬೀಗಗಳು ನೋಡೋದು ಒಂದು ಆಶ್ಚರ್ಯ ಆಯಿತು, ಏನು ಬೀಗಗಳ ಕಥೆ ಇದು ಅಂತ. ಮೇಲ್ಭಾಗ ಎಲ್ಲ ಬೀಗ, ತಳಡೆ ಎಲ್ಲ ಒಂದು ಮಳೆ ಹೊಡೆದಿರೋದು. ಅಲ್ಲಿರ್ತಕ್ಕಂತಹ ಒಬ್ಬರನ್ನು ಕೇಳಿದೆ, ಏನು ವಿಚಾರ ಇದು ಅಂತ. ಏನಾದರೂ ಸಮಸ್ಯೆಗಳು ಬಂದರೆ, ಕಷ್ಟ ಕಾರ್ಪಣ್ಯಗಳು ಬಂದರೆ, ಶತ್ರುಗಳಿದ್ದರೆ ಆ ಶತ್ರುಗಳು ದೂರ ಆಗಲಿ ಅಂತ ಇಲ್ಲಿ ಬೀಗ ಹಾಕೋ ಪದ್ಧತಿ ಇದೆ ಎಂದು. ಅದಕ್ಕೆ ನಾನೊಂದು ಸಂಕಲ್ಪ ಮಾಡಿದೆ. ಏನ ಸಂಕಲ್ಪ ಅಂದರೆ, ನಮ್ಮ ಭಾರತ ದೇಶದ ಗಡಿ ಭಾಗದಲ್ಲಿ ವೀರ ಯೋಧರು ತಮ್ಮ ಪ್ರಾಣವನ್ನು ಲೆಕ್ಕಿಸದಿರ ಹಗಲು ರಾತ್ರಿ ಶ್ರಮಿಸ್ತಾ ಇದ್ದಾರೆ. ಯಾತಕ್ಕೋಸ್ಕರ? ಹೊರಗಡೆಯಿಂದ ರಾಕ್ಷಸರು ಅಸುರರು ಒಳಗೆ ಸುರಲು ಬರ್ತಿದ್ದಾರೆ ಅಂತ. ಆ ರಾಕ್ಷಸರು ಬರ್ದಿರ ಇದ್ದಾಗ ನೋಡ್ಕೊಳಪ್ಪ ಭೂತರಾಯ ಅಂತ ಹೇಳಿ ಒಂದು ಬೀಗ ನಾನು ಹಾಕಿದೆ. ಯಾಕೆಂದರೆ ಪ್ರಾಣವನ್ನೂ ಲೆಕ್ಕಿಸದಿರ ವೀರ ಯೋಧರು ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಅಂತಹ ಯೋಧರಿಗೂ ಸದಾಕಾಲ ನಮಗೆ ಅನ್ನವನ್ನು ಉಣಬಡಿಸಿರ್ತಕ್ಕಂತಹ ರೈತ ಬಾಂಧವರಿಗೂ ಹಾಗೂ ಆರೋಗ್ಯವನ್ನು ಕಾಪಾಡ್ತಿರ್ತಕ್ಕಂಥ ಇಂಥ ಮಹಾಗುರುಗಳಿಗೂ ಭಗವತಿಯ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ನಿಮ್ಮೆಲ್ಲರ ಮನೋಕಾಮನೆಗಳ ಸಿದ್ಧಿಯಾಗಲಿ. ಸಮಯ ತುಂಬ ಕಡಿಮೆ ಇದೆ. ನಿಮಗಿನ್ನ 4ರಷ್ಟು ಜನ ಅಲ್ಲಿ ತುಂಬ ಕಾತುರದಿಂದ ಕಾಯ್ತಿದ್ದಾರೆ. ಬಹುಶಃ ಈ ತಂತ್ರಸಾರ, ಈ ನಿಮ್ಮ ಮಹರ್ಷಿ ಆನಂದ್ ಗುರೂಜಿಯವರ ಕಾರ್ಯಕ್ರಮ ಎಷ್ಟು ಜನ ನೋಡ್ತಿರೋ ಇಲ್ಲೋ ಗೊತ್ತಿಲ್ಲ, ಆದರೆ ಕಾರ್ಯಕ್ರಮ ನೋಡೋರಿಗೆ ಗೊತ್ತಾಗುತ್ತೆ ನನ್ನ ತಂತ್ರಸಾರಗಳೇನು ಅಂತ. ಈ ನಿಮ್ಮ ಮಹರ್ಷಿ ಆನಂದ್ ಗುರೂಜಿಯವರ ಕಾರ್ಯಕ್ರಮ ಎಷ್ಟು ಜನ ನೋಡ್ತಿರೋ ಇಲ್ಲೋ ಗೊತ್ತಿಲ್ಲ, ಆದರೆ ಕಾರ್ಯಕ್ರಮ ನೋಡೋರಿಗೆ ಗೊತ್ತಾಗುತ್ತೆ ನನ್ನ ತಂತ್ರಸಾರಗಳೇನು ಅಂತ. ಆ ತಂತ್ರಸಾರಕ್ಕಾಗಿ ಕಾತುರದಿಂದ ಕಾಯ್ದಿರ್ತಕ್ಕಂತಹ ಶಿವಮೊಗ್ಗ ಅಷ್ಟೇ ಅಲ್ದಿರ ಬಳ್ಳಾರಿ, ರಾಯಚೂರು, ಗುಲ್ಬರ್ಗ 3 ಮೂಲೆಗಳಿಂದ ಇವತ್ತು ಅಲ್ಲಿ ಕಾಯ್ತಿದ್ದಾರೆ. ಆ ಕಾರ್ಯಕ್ರಮಕ್ಕೆ ನಾನು ತೆರಳಬೇಕಾಗಿದೆ. ಆದರೆ ಒಂದು ರಹಸ್ಯವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯೋಗದಲ್ಲಿ ಒಂದು ಸೂತ್ರ ಇದೆ. ತುಂಬ ಆಯಾಸ ಆದರೆ, ಮನಸ್ಸಿಗೆ ಭಾಳ ನೋವಾದರೆ, ಅಥವಾ ನಮ್ಮ ಕೆಲಸ ಕಾರ್ಯಗಳಲ್ಲಿ ನಾವು ತುಂಬ ಹಿನ್ನಡೆದಿದ್ದೀವಿ ಅನ್ನಿಸ್ತಾ ಇದ್ದರೆ, ಅಥವಾ ಯಾರೋ ನಮ್ಮನ್ನೇನೋ ಛೇಡಿಸ್ತಿದ್ದಾರೆ, ನಮ್ಮ ಮನಸ್ಸಿಗೆ ಬಹಳ ನೋವಾಗ್ತಿದೆ ಅಂದರೆ ನೀವು ಮಾಡಬೇಕಾದ್ದೇನು ಗೊತ್ತಾ? ನಿಮ್ಮ ಈ 4 ಬೆರಳುಗಳಿದೆಯಲ್ಲ, ಎಡ ಮತ್ತು ಹಸ್ತ, ಎಡ ಮತ್ತು ಬಲದಲ್ಲಿರ್ತಕ್ಕಂಥ 4 ಬೆರಳುಗಳು, ಈ ಕೊನೆ ತುದಿ, ಈ ತುದಿನ ಈ ಮಧ್ಯ ಬೈತಲೆ, ಮೊದಲು ತಾಯಂದರು ಹೆಣ್ಮಕ್ಕಳಿಗೆ ಬೈತಲೆ ತೆಗಿಬೇಕಾದ್ರೆ ಕ್ಲೀನಾಗಿ ಬೈತಲೆ ತೆಗೆದು ಬಾಚ್ತಿದ್ರು. ಯಾತಕ್ಕೋಸ್ಕರ? ಇವತ್ತು ಬೈತಲೆ ತೆಗೆಯೋ ಪದ್ಧತಿ ಇಲ್ಲ. ಯಾಕೆಂದರೆ ಎಲ್ಲ ಬಾಚಣಿಗೆ ಹಿಂಗೆ ಬಾಚಿಬಿಡ್ತೀರಿ. ಶಾಸ್ತ್ರ ಪ್ರಕಾರ ಹೆಣ್ಣು ಮಕ್ಕಳ ಸೌಂದರ್ಯ, ಹೆಣ್ಣು ಮಕ್ಕಳ ಮನಸ್ಥಿತಿ, ನಿಮ್ಮಗಳ ಆರೋಗ್ಯ ನಿಮಗೆ ಚೆನ್ನಾಗಿರಲಿ ಅಂತಲೇ ಮಧ್ಯ ಬೈತಲೆ ತೆಗಿತಿದ್ರು. ಹೆಣ್ಣು ಮಕ್ಕಳಿಗೆ ಮಧ್ಯ ಬೈತಲೆ, ಪುರುಷರಿಗೆ ಎಡಭಾಗದಲ್ಲೇ ಬೈತಲೆ ತೆಗಿತಿದ್ರು. ಅಂದರೆ ಇಲ್ಲಿರ್ತಕ್ಕಂತಹ ನರ ಮನುಷ್ಯನ ಮನಸ್ಸನ್ನು ಒಂದು ಹಿಡಿತದಲ್ಲಿ ಇಟ್ಕೊಳ್ತಾ ಇತ್ತು. ಹಾಗೆ ಹೆಣ್ಣು ಮಕ್ಕಳಿಗೆ ಮಧ್ಯದಲ್ಲಿರ್ತಕ್ಕಂಥ ಈ ನರ 72,000 ನರನಾಡಿಗಳಿಗೂ ಸಮಂಜಸವಾಗಿರ್ತಿತ್ತು. ಇದು ವೈದ್ಯಶಾಸ್ತ್ರದಲ್ಲಿದೆ, ಯೋಗಶಾಸ್ತ್ರದಲ್ಲಿದೆ. ಅಂತಹ ಯೋಗವನ್ನು, ಆ ವಿಶೇಷತೆ ನಾವು ಮಾಡೋಣ. 11 ಬಾರಿ ಓಂಕಾರವನ್ನು ಹೇಳಿಕೊಂಡು ನಿಮ್ಮ 2 ಹಸ್ತದ ಬೆರಳುಗಳನ್ನು ನಿಮ್ಮ ಮಧ್ಯಭಾಗ, ಶಿರೋಭಾಗ, ಈ ಕುಂಡಲಿನಿ ಭಾಗ ಅಂದರೆ ವಿಶೇಷವಾಗಿರ್ತಕ್ಕಂಥ ಏನು ನಿಮ್ಮ ಶಿರದ ಮಧ್ಯದಲ್ಲಿರ್ತಕ್ಕಂಥ ಅಂಶ ಇದೆಯಲ್ಲ, ಈ ನೇರವಾಗಿ ಸುಳಿಯ ಮಧ್ಯಭಾಗದಲ್ಲಿ ಈ ಪ್ರಥಮ ಸುಳಿ ಅಂತ ನಾವೇನು ಹೇಳ್ತೀವಿ, ಇಲ್ಲಿ ಅದುಮಿ ಒಂದು ಸತಿ ಜೋರ ಪ್ರೆಸ್ ಮಾಡಿ, ಪರವಾಗಿಲ್ಲ, ಪ್ರೆಸ್ ಮಾಡಿ ಓಂಕಾರವನ್ನು 11 ಬಾರಿ ಹೇಳಿ. ಓ
ಮಹರ್ಷಿ ಮಹಾರಾಜ್ ಕಿ. ಬಹುಶಃ ನನ್ನ ಸಮಯ ಇದ್ದಿದ್ದರೆ ನಿಮ್ಮೊಬ್ಬೊಬ್ಬರನ್ನು ಮಾತಾಡಿಸಿ ನಿಮಗಿದರ ಅನುಭವ ಏನು ಅಂತ ನಾನು ಹೇಳ್ತಿದ್ದೆ. ಸಮಯ ತುಂಬ ಕಡಿಮೆ ಇದೆ, ಆದರೆ ಇದರ ಬಗ್ಗೆ ನನ್ನ ನೇರ ಪ್ರಸಾರದಲ್ಲಿ ಖಂಡಿತ ನಾನು ತಿಳಿಸ್ಕೊಡ್ತೇನೆ. ನೀವು ಈ ಥರ ಪ್ರೆಸ್ ಮಾಡಿ ಓಂಕಾರವನ್ನು ಹೇಳಬೇಕಾದ್ರೆ ನಿಮ್ಮ ಹೊಕ್ಕಳ ಭಾಗದಿಂದ ಓಂಕಾರವನ್ನು ತೆಗಿತಿದ್ರಿ. ಈ ಮೇಲ್ಭಾಗ ಶಿರೋಭಾಗ ಪ್ರತಿಯೊಬ್ಬರಿಗೂ ಸಹಿತ ತಾಯಿ ಗರ್ಭದಿಂದ ಹೊರಬಂದಂತಹ ಕಾಲದಲ್ಲಿ ಮಕ್ಕಳ ತಲೆಬುರುಡೆ ಹೇಗಿರುತ್ತೋ ಆ ತರಹ ಈ ಮಧ್ಯಭಾಗದಲ್ಲಿರುತ್ತೆ. ಇದೊಂದು ಸ್ಥಳ ಬಿಟ್ಟರೆ ಬೇರೆಲ್ಲ ಸ್ಥಳವನ್ನು ಗಟ್ಟಿದೆ. ಇದನ್ನು ಅಬ್ಸರ್ವ್ ಮಾಡಿ ನೋಡಿ. ಈ ಒಂದು ಸ್ಥಳ ಮಾತ್ರ, ಇದಕ್ಕೂ ಈ ಹೊಕ್ಕಳ ಬಳ್ಳಿಗೂ ಒಂದು ನೇರವಾದಂತಹ ಒಂದು ಕಲೆಕ್ಷನ್ ಇದೆ. ಅದು ನಿಮ್ಮೆಲ್ಲರನ್ನೂ ಸಹಿತ ಬಹಳಷ್ಟು ಬಿಗಿಯಾಗಿ ಒಂದು ಯಾವುದೇ ತರಹ ಅಂಜಿಕೆ ಇಲ್ದಿರ ನಿಮಗೆ ಒಂದು ಸದೃಢವಾದಂತಹ ಮನಸ್ಸಂಕಲ್ಪವನ್ನು ದಯಪಾಲಿಸುತ್ತೆ. ಹಾಗೆ ಯೋಗದಲ್ಲಿ ಸಾಕಷ್ಟು ತಂತ್ರಗಳಿದೆ. ಯೋಗ ಪತಾಂಜಲಿ ಮಹರ್ಷಿಗಳು ಸಾಕಷ್ಟು ಮಾಡಿಟ್ಟಿದ್ದಾರೆ. ಸಾಕಷ್ಟು ಅರ್ಥಗರ್ಭಿತವಾದಂತಹ ಬದುಕಿನಡೆ ನಮ್ಮನ್ನು ಕರ್ಕೊಂಡು ಹೋಗ್ತಿದ್ದಾರೆ. ಒಂದು ಸಂತೋಷ ಆಯಿತು ನನಗೆ. ನಾನೇನೋ ಇಲ್ಲಿ ಬಂದು ಕೂತ್ಕೊಂಡು ಒಂದು 5 ನಿಮಿಷ ನಾನು ಯಾರೂ ಮಾತಾಡ್ತಿದ್ರೆ ಸಾಕಪ್ಪ ಅಂತ ನಾನು ಅಂದ್ಕೊಳ್ತಾ ಇದ್ದೆ. ಯಾಕೆಂದರೆ ಆಯಾಸ ಇತ್ತು ನನಗೆ. ಆದರೆ ಅಲ್ಲೊಬ್ಬ ತಾತ ವಯಸ್ಸಾಗಿರೋರು, ಬಹುಶಃ ಅವರು ಒಂದು 70-72 ವಯಸ್ಸು ದಾಟಿರ್ಬೋದೇನೋ, ಸಲೀಸಾಗಿ ನಡ್ಕೊಂಡು ಆ ಕಡೆ ಬಂದರು. ಅವ್ರು ನೋಡಿ ನನಗೆ ಅವಮಾನ ಆಯಿತು. ಅಯ್ಯೋ, ನಾನು ಈ ವಯಸ್ಸಿಗೆ ನಾನು ಇಷ್ಟು ಆಯಾಸ ಪಡ್ತಿದ್ದೀನಿ, ಅಷ್ಟು ಪುಟ್ಬಿಟ್ಟು ಅಂತ ನಡ್ಕೊಂಡು ಬರ್ತಿದ್ದಾರಲ್ಲ, ಅಂಥವ್ರನ್ನ ಹಂಗೆ ತಯಾರು ಮಾಡ್ಬೇಕಾದ್ರೆ ಈ ಶಕ್ತಿ ಇವ್ರ ಮುಂದೆ ನಾನೇನಾದ್ರು ಮಾತಾಡೋಕೆ ಕೂತ್ಕೊಂಡ್ರೆ ನನಗೂ ಭಾಳ ಆಯಾಸ ಆಗಿಬಿಡುತ್ತೇನೋ ಅಂತ. ಅದಕ್ಕಾಗಿ ಈ ನಿಮ್ಮ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಮಾತು ಮೊಟಕುಗೊಳಿಸಿ ಒಂದೆರಡು ಮಾತನ್ನು, ಗುರುಗಳ ಮಾತನ್ನು ಆಲಿಸಿ ನನ್ನ ಮುಂದಿನ ಪಯಣವನ್ನು ಬೆಳೆಸ್ತಾ ಇದ್ದೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ನಿಮ್ಮಾಗೆ ಕಾಯ್ತಾ ಇದ್ದಾರೆ ಜನಗಳು, ಅಲ್ಲಿ ಹೋಗಲೇಬೇಕಾಗಿದೆ. ಆದರೆ ನಮ್ಮ ಕಲೆಯನ್ನು ಹೋಗೊಟ್ಟು ದಯಮಾಡ್ತಿರ್ತಕ್ಕಂಥ ಪರಮ ಪೂಜ್ಯರು ಒಂದೇ ಒಂದು ನಿಮಗೆ ಸಹಸ್ರ ಚಕ್ರಕ್ಕೆ ಕೈಯನ್ನು ಇಡಿಸಿ, ಸಹಸ್ರಾರ ಕೈಯನ್ನು ಇಡಿಸಿ ಇವತ್ತು ಕುಂಡಲಿನಿ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ದಾರೆ. ನಮ್ಮ ಪುಣ್ಯ. ನೀವೆಲ್ಲರೂ ಕೂಡ ಇನ್ನೊಂದು 2 ನಿಮಿಷ ಪೂಜ್ಯರಿಗೆ ನಾವು ಬೀಳ್ಕೊಡುಗೆಯನ್ನು ನಾವು ಮಾಡ್ತಾ ಇದ್ದೇವೆ. ಒಂದು 2 ನಿಮಿಷ ಇಷ್ಟೊತ್ತಿದ್ದೀರಿ, 2 ನಿಮಿಷದಲ್ಲಿ ಕಾರ್ಯಕ್ರಮ ಮುಗಿಸ್ತೇವೆ. ದಯವಿಟ್ಟು ಸಾವಧಾನದಿಂದ ಇರಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಇಷ್ಟೊತ್ತಿಗೆ ಕಾದಿದ್ದಕ್ಕೆ ಮತ್ತೊಮ್ಮೆ ನಾನು ದೀರ್ಘದ ನಮಸ್ಕಾರವನ್ನು ಮಾಡ್ತೇನೆ. ಅರಿವಿನ ದರ್ಪಣದ ಭೇದವೇ ಮಕ್ಕಳ ಅರಿವಿನ ದೀಪವೇ, ಅರಿವಿನ ದರ್ಪಣದ ವೇದವೇ ಮಕ್ಕಳ ಅರಿವಿನ ದೀಪವೇ. ಬೆಳೆಯುವ ಪೈರುಗಳ ಬಾಗಿಸೋ ಮಹನೀಯ ನಿರ್ಮಲ ಮನಸ್ಸುಗಳ ಪಳಗಿಸೋ ಗುರುವರಿಯ ಆನಂದ ಗುರುದೇವ ವಂದನೆ. ಅರಿವಿನ ದರ್ಪಣದ ವೇದವೇ ಮಕ್ಕಳ ಅರಿವಿನ ದೀಪವೇ, ಅರಿವಿನ. ಮೊದಲನೇದಾಗಿ ಆನಂದ ಮಹರ್ಷಿ ಗುರುಗಳಿಗೆ ನನ್ನ ಧನ್ಯವಾದಗಳು. ನಾನು ಶಿವಮೊಗ್ಗದ ವಾಸಿಯಾಗಿರುವ ಅನಿತಾ ಅಂತ ನನ್ನ ಹೆಸರು. ಆದರೆ ನಿಮ್ಮ ಪ್ರೋಗ್ರಾಮ್ನ ನೋಡದೇ ಇರೋ ದಿನಗಳೇ ಇಲ್ಲ ಸರ್. ನಾನು ನಿಮ್ಮ 5 ವರ್ಷದಿಂದ ಪ್ರೋಗ್ರಾಮ್ ನೋಡ್ತಾನೆ ಇದ್ದೀನಿ. ನಿಮ್ಮ ಅನುಷ್ಠಾನಗಳನ್ನ ಅಳವಡಿಸ್ಕೊಂಡು ನಾನು ಎಷ್ಟೋ ಮುಂದುವರೆದಿದ್ದೀನಿ ಅಂತ ಅಂದರೂ ಅದು ತಪ್ಪಿಲ್ಲ, ತುಂಬ ಮುಂದುವರೆದಿದ್ದೀನಿ. ನಿಮ್ಮ ರಾಶಿ ಫಲ ಶುರು ಆಗದೆ ಬೇರೆ ಏನು ಕೆಲಸ ಮಾಡಬೇಕು ಅನಿಸಿರಲ್ಲ. ಆ ರಾಶಿ ಫಲದಲ್ಲಿ ಅವತ್ತಿನ ದಿನಕ್ಕೆ ಏನು ಹೇಳ್ತೀರಿ ಅದನ್ನಷ್ಟು ಮಾಡ್ಕೊಂಡು ಹೋಗಿದ್ದೀನಿ. ಅದರಿಂದ ನಾನು ತುಂಬಾ ಖುಷಿ ಪಟ್ಟಿದ್ದೀನಿ, ತುಂಬ ಸಮಾಧಾನ ಆಗಿದೆ ನನಗೆ. ನಾನು ಹೊರಗಡೆ ಒಂದು ಜಾಬಲ್ಲಿದ್ದೀನಿ. ಆ ಜಾಬಿಗೆ ಹೋಗಿ
ಹೋಗ್ಬೇಕಾದ್ರೆ ಏನು ಮಾಡಬೇಕು ಅಂತ ಅನುಷ್ಠಾನ ಹೇಳಿರ್ತೀರಿ. ಅಪ್ಪ ಅಮ್ಮನ ಕಾಲು ಮುಗಿಯೋದಾಗಿರಲಿ, ದೇವ್ರನ್ನ ಪೂಜೆ ಮಾಡೋದಾಗಿರಲಿ, ಅದೇನು ಅನುಷ್ಠಾನ ಹೇಳಿರ್ತೀರಿ ಅದಷ್ಟು ಮಾಡ್ಕೊಂಡು ಹೋಗ್ತೀನಿ. ಅವತ್ತಿನ ನೆಮ್ಮದಿ ಏನು ಅಂತ ನನಗೆ ಸಂಜೆ ಮನೆಗೆ ಬಂದ ಕೂಡಲೇ ನಂಗೆ ಗೊತ್ತಾಗುತ್ತೆ. ತುಂಬ ನೆಮ್ಮದಿಯಾಗಿರ್ತೀನಿ ನಾನು. ಗುರುವಾರದ ಪ್ರೋಗ್ರಾಮಲ್ಲಿ ಅದೇನು ಮನೆಯಲ್ಲಿ ಮದ್ದುಗಳನ್ನ ಹೇಳ್ತೀರಾ, ಆ ಮದ್ದುಗಳನ್ನು ತುಂಬಾ ಅಳವಡಿಸ್ಕೊಂಡಿದ್ದೀನಿ. ನಾನು ಹಾಸ್ಪಿಟಲ್ ಅನ್ನೋದನ್ನು ಮರ್ತೇ ಬಿಟ್ಟಿದ್ದೀನಿ. ಅಷ್ಟರ ಮಟ್ಟಿಗೆ ನಾನು ನಿಮ್ಮ ಅನುಷ್ಠಾನಗಳನ್ನ ಅಳವಡಿಸ್ಕೊಂಡಿದ್ದೀನಿ. ನನಗೆ ಆ ಪ್ರೋಗ್ರಾಮ್ ಅಂದರೆ ತುಂಬ ಇಷ್ಟ. ಹೆಂಗೆ ಅಂದರೆ 8 ಗಂಟೆ ಆಯಿತಾ, ಒಂದು ಪಿಕ್ಚರ್ ಶುರು ಆಯಿತು ಅಂದ್ಕೊಳ್ಳೋದಕ್ಕಿಂತನೂ ಆನಂದ ಮಹರ್ಷಿ ಗುರೂಜಿ ಬರ್ತಿದ್ದಾರೆ ಅನ್ನೋದೇ ಒಂದು ಸಂಭ್ರಮ. ಮನೆಯೊಳಗೆ 8 ಗಂಟೆ ಆಯಿತಾ, ಮನೆ ಮಕ್ಕಳಿಗೆಲ್ಲ ಬೈಯೋದು, ಆ ಚಾನಲ್ ಹಾಕಿ ಬಿಟ್ಬಿಡು, 9:30 ಆಯಿತಾ ಮುಗೀತು, ಕೆಲಸಕ್ಕೆ ಹೋಗಬೇಕು, ಏನು ದಾರಿ ಒಳಗೆ ಹೋಗ್ತಾ ಆನಂದ ಗುರೂಜಿ ಇವತ್ತು ಹಿಂಗೆ ಹೇಳಿದ್ದಾರೆ, ಹಿಂಗೆ ಮಾಡಿದ್ರೆ ಆಫೀಸಲ್ಲಿ ನಾನು ನೆಮ್ಮದಿಯಾಗಿರ್ತೀನಿ ಅನ್ನೋದು ತುಂಬ ಖುಷಿ ಆಗುತ್ತೆ. ಮನಸ್ಸಿಗೆ ತುಂಬ ಸಮಾಧಾನ ಇದೆ ನನಗೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ನನಗೊಬ್ಬ ಮಗ ಇದ್ದಾನೆ. ನಾನು ಅವನಿಗೆ ನಾನು ಯಾವ ರೀತಿಲಿ ನೀವು ಹೇಳಿದ್ದನ್ನು ಅಳವಡಿಸ್ಕೊತಾ ಇದ್ದೀನಿ, ಅದೇ ರೀತಿಲಿ ಅದೇ ದಾರಿಲಿ ಅವನನ್ನು ತೊಗೊಂಡೋಗ್ತಾ ಇದ್ದೀನಿ. ರೈತರ ಬಗ್ಗೆ ಹೇಳ್ತಿರಲ್ಲ, ನಂಗೆ ತುಂಬ ಹೆಮ್ಮೆ ಆಗುತ್ತೆ. ನನ್ನ ಕಡೆಯಿಂದ ಅವ್ರಿಗೂ ಒಂದು ಧನ್ಯವಾದಗಳು. ಅರಿವಿನ ದೀಪವೇ ಉಪದೇಶಿಸಿ ಮನದಿ ಸಂಸ್ಕಾರದ ವೃಕ್ಷವ ಬೆಳೆಸಿ. ವೇದ ಶಾಸ್ತ್ರ ಮಂತ್ರ ಉಪದೇಶಿಸಿ ಮನದಿ ಸಂಸ್ಕಾರದ ವೃಕ್ಷವ ಬೆಳೆಸಿ. ಅಕ್ಷರದ ಜೊತೆಗೆ ಅಕ್ಷಯ ಜ್ಞಾನವ ಇರಿಸಿ, ಅಕ್ಷರದ ಜೊತೆಗೆ ಅಕ್ಷಯ ಜ್ಞಾನವ ಇರಿಸಿ, ಚೇತನವಾದಂಥ ಆನಂದ ಗುರುವೇ ಅರಿವಿನ ದರ್ಪಣದ ವೇದವೇ, ಮಕ್ಕಳ ಅರಿವಿನ ದೀಪವೇ, ಅರಿವಿನ ದರ್ಪಣದ ವೇದವೇ, ಮಕ್ಕಳ ಅರಿವಿನ ದೀಪವೇ. ಬೆಳೆಸಿ ದಾನ ಧರ್ಮಗಳ ಗುಣವ ಕಲಿಸಿ, ಸ್ತ್ರೀಯರ ಗೌರವಿಸೋ ಅರಿವನು. ಶ್ರೀ ಗುರುಭ್ಯೋ ನಮಃ. ಆನಂದ ಗುರೂಜಿಯವರಿಗೆ ಕೋಟಿ ಕೋಟಿ ನಮಸ್ಕಾರಗಳು. ನಾವು ಆನಂದ ಗುರೂಜಿಯವರ ಮಹರ್ಷಿವಾಣಿನ ಡೈಲಿ ತಪ್ಪದೆ ನೋಡ್ತೀವಿ. ಅವರು ಮಹರ್ಷಿವಾಣಿಯಲ್ಲಿ ರಾಶಿಫಲ ಕೇಳದೆ ನಾನಾಗಲಿ ನಮ್ಮ ಮನೆಯವರು ನನ್ನ ಮಗನೂ ಸಹಿತ ಹೊರಗೆ ಹೋಗಲ್ಲ. ಅವ್ರು ಹೇಳೋದು ಇಷ್ಟು ದಿವಸ ಏನು ಹೇಳಿದಾರೋ ಎಲ್ಲನೂ ನಮಗೆ ನಡೆದಿದೆ ಲೈಫಲ್ಲಿ. ಈಗ ಶ್ರೀ ವಿಷ್ಣು ದಶಾವತಾರ ಬರ್ತಿದೆ ಅಲ್ಲ, ನಮಗೆ ತುಂಬ ಖುಷಿ ಕೊಟ್ಟಿದೆ. ಶಿವಮೊಗ್ಗದಲ್ಲಿ ಮಾಡ್ತಾ ಇರೋದು ನಮಗೆಲ್ಲರಿಗೂ ಒಳ್ಳೆಯದಾಗಲಿ, ಇಲ್ಲಿ ಬಂದಿರೋರಿಗೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ನಾನು ಹೇಳ್ಬೋದು. ಶಿವಾಯ ಶಿವಾಯ ನಮೋ. ಓಂ ನಮಃ 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 ಶಿವಾಯ ನಮೋ. ಓಂ ನಮಃ ಶಿವಾಯ. ಓಂ ನಮಃ ಶಿವ 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 ಶಿವಾಯ ನಮೋ. बोलो गिरिजा शंकर महाराज की, बोलो भोलेनाथ महाराज की, बोलो ವೈದ್ಯನಾಥ ಮಹೇಶ್ವರ की. ಸಾಂಬ ಸದಾಶಿವನ ಅನುಗ್ರಹವನ್ನು ಪಡಿತಾ ಶುಭ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಈ ಶುಭ ದಿನ ಬಹಳ ವಿಶೇಷವಾಗಿರ್ತಕ್ಕಂಥದ್ದು, ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು.
ಕಾರ್ತಿಕ ಮಾಸದ ಒಂದೊಂದು ದಿನವೂ ವಿಶೇಷತೆ ಹೇಳುತ್ತೆ. ನಮ್ಮ ಜೀವನದಲ್ಲಿ ನಮ್ಮೊಳಗಿರ್ತಕ್ಕಂತಹ ಕತ್ತಲನ್ನು ಹೊಡೆದೋಡಿಸ್ಕೊಳ್ಳೋದಕ್ಕೆ ಕಾರ್ತಿಕ ಮಾಸದಲ್ಲಿ ಹಚ್ಚುವ ದೀಪ ಜೀವನದ ಮೌಲ್ಯಗಳನ್ನು, ಜೀವನದ ಅರ್ಥಗರ್ಭಿತವಾದಂಥ ಬದುಕಿಗೆ ಮತ್ತಷ್ಟು ಬೆಳಕನ್ನು ಕೊಡುತ್ತೆ. ಅದಕ್ಕಾಗಿ ಕಾರ್ತಿಕ ಮಾಸದಲ್ಲಿ ಯಾರು ದೀಪವನ್ನು ಹಚ್ಚುತ್ತೀರೋ, ಯಾರು ಕಾರ್ತಿಕ ದೀಪೋತ್ಸವದಲ್ಲಿ ಪಾಲ್ಗೊಳ್ತೀರೋ, ಕಾರ್ತಿಕ ಮಾಸದಲ್ಲಿ ಶಿವಧ್ಯಾನವನ್ನು ಎಷ್ಟು ನಿರಂತರವಾಗಿ ನಡೆಸ್ತೀರೋ, ನಿಮ್ಮ ಜನ್ಮದಾರಭ್ಯ ಇರ್ತಕ್ಕಂಥ ಪ್ರಾರಬ್ಧ ಕರ್ಮ ದೂರ ಆಗುತ್ತೆ. ಅದಕ್ಕಾಗಿ ಶಿವ ಮಂದಿರಗಳಲ್ಲಿ ನಡೆಯುವಂತಹ ಅನುಷ್ಠಾನಗಳು ನಿಮ್ಮೆಲ್ಲರ ಮನೋಕಾಮನೆಗಳ ಸಿದ್ಧಿಗಾಗಿ ಈ ದಿನ ತಾಯಿ ಮಹಾಲಕ್ಷ್ಮಿಯೊಂದಿಗೆ ಸಾಂಬ ಸದಾಶಿವನ ಅನುಗ್ರಹ ನಿಮ್ಮೆಲ್ಲರಿಗೂ ಉಂಟಾಗಲಿ. ಹಾಗೆ ಇವತ್ತಿನ ದಿವಸ ಈಶ್ವರಪ್ಪ ಅವರು ಮತ್ತು ಅವರ ಮಗ ಸುಪುತ್ರ ಇಬ್ಬರೂ ಸಹಿತ ಈ ಆಧ್ಯಾತ್ಮಿಕತೆ, ಧಾರ್ಮಿಕತೆ ರಥಯಾತ್ರೆಯನ್ನು, ಈ ನಿಮ್ಮ ಮಹರ್ಷಿಗಳ ಧರ್ಮ ರಥಯಾತ್ರೆಯಲ್ಲಿ ಅವರು ಸಹಿತ ಪಾಲ್ಗೊಂಡಿದ್ದಾರೆ. ಹಾಗೆ ಮಹರ್ಷಿ ಧರ್ಮಯಾತ್ರೆ ಇವತ್ತಿನ ದಿವಸ ವಿಶೇಷವಾಗಿರ್ತಕ್ಕಂಥ ಶ್ರೀ ವಿಷ್ಣು ದಶಾವತಾರ ಮಹರ್ಷಿ ಧರ್ಮಯಾತ್ರೆ ಶಿವಮೊಗ್ಗದಲ್ಲಿ ಕಾರ್ಯಕ್ರಮ ಆಗಬೇಕು ಅಂತ ನಾನೊಂದು ಕರೆ ಹೇಳಿದ ತಕ್ಷಣ ಈಶ್ವರಪ್ಪ ಅವರು ಅದೇನು ಮಾಡಬೇಕು ಅಂತಿದ್ದೀರಿ, ಆ ಧರ್ಮರಥ ಯಾತ್ರೆ ಏನು ನಡೀಬೇಕು ಅಂತಿದೆಯೋ ಅದು ನಮ್ಮ ಪ್ರಾಂತ್ಯದಲ್ಲಿ ನಡೀಲಿ, ನಮ್ಮ ಆಸ್ಥಾನದಲ್ಲಿ ನಡೀಲಿ, ಸಾಧ್ಯವಾದಷ್ಟು ನಿಮಗೆ ಏನೇನೆಲ್ಲ ಬೇಕೋ ಆ ವ್ಯವಸ್ಥೆಗಳೆಲ್ಲ ನಾವು ಮಾಡ್ತೀವಿ ಅಂತ ಹೇಳಿ ಅವರು ಬಹಳಷ್ಟು ಸಂತೋಷದಿಂದ ಒಪ್ಪಿದ್ದರಿಂದ ಈ ಧರ್ಮರಥ ಯಾತ್ರೆ ಇವತ್ತು ಶಿವಮೊಗ್ಗದಲ್ಲಿ ಬೆಳಗಿನಿಂದ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ವಿನೋಬನಗರ ಶಿವಾಲಯದಲ್ಲಿ ಇವತ್ತಿನ ದಿವಸ ನಡೆದಂತಹ ಶಿವಧ್ಯಾನ, ಶಿವನ ಅನುಷ್ಠಾನ ರಾಜ್ಯದಾದ್ಯಂತ ನೋಡ್ತಿರ್ತಕ್ಕಂಥ ಪ್ರತಿಯೊಬ್ಬ ನೋಡುಗರ ಭಕ್ತರಿಗೂ ಸಾಂಬ ಸದಾಶಿವನ ಅನುಗ್ರಹ ಉಂಟಾಗಲಿ. बोलो नमः शिवाय, बोलो महारे महेश्वर महाराज की, हरे नमः पार्वती पदे. ಸಾಂಬ ಸದಾಶಿವನ ಒಂದು ಆರತಿ ನಡೆಸೋಣ. ವೇದಿಕೆಯಲ್ಲಿ ಸಾಕಷ್ಟು ಜನ ಕಾಯ್ತಿದ್ದಾರೆ, ಅವರನ್ನು ಉದ್ದೇಶಿಸಿ ಮಾತಾಡೋಣ. ಒಳ್ಳೆಯದಾಗಲಿ, ಶುಭವಾಗಲಿ. पशुपतिं स्थाणुं नीलकण्ठं उमापतिं नमामि शिरसा देवं किं नो मृत्यु करिष्यति. नीलकण्ठं कालमूर्तिं कालज्ञं कालनाशनं नमामि शिरसा देवं किं नो मृत्यु करिष्यति. शिवाय सांबाय हरये परमात्मने प्रणत. गुरु ब्रह्मा गुरु विष्णु गुरुदेवो ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಈ ನುಡಿಗಳು ಆನಂದ ಗುರೂಜಿಗೆ ಚೆಂದಾಗಿ ಒಪ್ತದೆ. ಅವರ ಪ್ರತಿಯೊಂದು ಅನುಷ್ಠಾನವೂ ಸಹ ನಾನು ಪಾಲಿಸ್ತಾ ಬಂದಿದ್ದೀನಿ. ಮೊನ್ನೆ ಅವ್ರು ಹೇಳಿದರು ತುಳಸಿ ಮೃತ್ತಿಕೆಯನ್ನು ಇದು ಮಾಡಬೇಕು ಅಂತ. ಮಾಡಿದ ದಿನವೇ ನಂಗೆ ಬಹಳ ದೊಡ್ಡ ಅನುಭವ ಆಯಿತು. ಖಂಡಿತ ಆನಂದ ಗುರೂಜಿ ಅನ್ನೋದು ಈ ಭೂಮಿಗೆ ಇಳಿದು ಬಂದ ಒಂದು ಭಗವಂತನ ಸಾಕ್ಷಾತ್ಕಾರನೇ ಅನ್ನಬೇಕು. ಅವ್ರು ಏನು ನಮಗೆ ರಾಶಿ ಭವಿಷ್ಯವನ್ನು ನುಡಿತಾರೆ, ಆ ದಿನ ಅವ್ರ ರಾಶಿ ಭವಿಷ್ಯವನ್ನು ಕೇಳಿದರೆ ಇಡೀ ದಿನ ಅವ್ರು ಹೇಳಿದ ಪ್ರತಿಯೊಂದು ಹೆಜ್ಜೆ ಹೆಜ್ಜೆ ಮಾತುಗಳು ಸಹ ಸತ್ಯವಾಗ್ತಾ ಹೋಗ್ತದೆ. ನನಗಂತೂ ಸಂಪೂರ್ಣವಾಗಿ ಅವರು ಒಂದು ಭಗವಂತನ ರೂಪವೇ ಅಂತ ಅನಿಸ್ತಾ ಇದೆ. ನನ್ನ ಜೀವನದಲ್ಲಿ ಎಷ್ಟೋ ಕಷ್ಟಗಳನ್ನು ಅನುಭವಿಸ್ತಾ ಬಂದಿದ್ದೀನಿ. ಆದರೆ ಇವಾಗ ಯಾವಾಗ ಆನಂದ ಗುರೂಜಿ ಅವರ ಇದರಲ್ಲಿ ಬಂದು ಆವತ್ತಿಂದ ನನಗೆ ಗುರು ಅನ್ನೋದು ಪರಮಾತ್ಮ ಅನ್ನೋದು ಎರಡು ಬಿಟ್ಟರೆ ಮತ್ತಿನ್ಯಾವುದೂ ಈ ಜೀವನದಲ್ಲಿ ಅಳವಡಿಸ್ಕೊಳ್ಳೋದೇ ಇಲ್ಲ. ಅಷ್ಟು ಸಂತೋಷ ಆಗ್ತದೆ. ಪ್ರತಿದಿನ ಬೆಳಿಗ್ಗೆ ಎದ್ದು ರಾತ್ರಿ ತನಕನೂ ಸಹ ಆನಂದ ಗುರೂಜಿಯವರ ಧ್ಯಾನದಲ್ಲಿ ಇದ್ದುಬಿಟ್ರೆ ನನಗೆ ಆ ದಿನ ಎಲ್ಲ ಬಹಳ ಮಂಗಳಮಯವಾಗ್ತದೆ. ಇವಾಗ ಇನ್ನೂ ಸಹ ನಾವು 60ರ ವಯಸ್ಸಿನವರಾದರೂ ಕೂಡ ಇನ್ನೂ 40ರ ತರುಣಿಯ ಹಾಗೆ ನಮಗೆ ಕೆಲಸ ಮಾಡುವಂಥ ಉತ್ಸಾಹವನ್ನು ಕೊಡ್ತಾ ಇದ್ದಾರೆ ಗುರೂಜಿಗಳು. ಗುರೂಜಿಗಳಿಗೆ ಬಹಳ ಧನ್ಯವಾದಗಳು. नाशाय योगिनां पतये नमः. ಆನಂದ ಗುರೂಜಿಗೆ ಕೋಟಿ ಕೋಟಿ ನಮಸ್ಕಾರಗಳು. ಅವರು ಕಾರ್ಯಕ್ರಮ ಬರ್ತತೆ ಅಂದರೆ ನಾವು ಬೆಳಗ್ಗೆ ಇನ್ನೂ ಅಡುಗೆ ಮಾಡೋದಕ್ಕಿಂತ ಮುಂಚೆನೇ ಕಾರ್ಯಕ್ರಮ ಸ್ಟಾರ್ಟ್ ಆಯ್ತು ಅಂತ ಮಾಡ್ಕೊಂತಾನೆ ನಮ್ಮ ರಾಶಿ ಫಲಗಳೆಲ್ಲ ತಿಳ್ಕೊಂಡು ನಮ್ಮ ಮನೇಲಿ ಎಲ್ಲರೂ ಅಷ್ಟೇ ಅವ್ರ ಬಗ್ಗೆ ಭಾಳ ಇದು ಮಾಡ್ತೀವಿ.
ರಾಶಿಫಲದಂತೆಯೇ ನಡ್ಕೊಂತೀವಿ. ಆಮೇಲೆ ಅವರು ಹೇಳಿದ ಅನುಷ್ಠಾನಗಳೆಲ್ಲ ಮಾಡ್ತಾ ಇರ್ತೀವಿ. ಈ ನಿಮ್ಮ ರಾಶಿಗಳಿಗೆಲ್ಲ ಈ ಥರ ತೊಂದರೆ ಇದೆ, ಈ ಥರ ಮಾಡಿರಿ ಅಂದರೆ ನಾವು ಅದೇ ಥರ ನಡ್ಕೊತಾ ಇದ್ದೀವಿ. ನಮಗೆ ಆನಂದ ಗುರೂಜಿ ಅಂದರೆ ತುಂಬ ಇಷ್ಟ. ಅವರು ಜೀವ, ನಮ್ಮ ಪ್ರಾಣ. नाथं देवेशं वृषभध्वजं नमामि शिरसा देवं किं नो मृत्यु करिष्यति गङ्गाधरं महादेवं सर्वाभरणभूषितं नमामि शिरसा देवं किं नो मृत्यु करिष्यति नमः शिवाय साम्बाय हरये परमात्मने प्रणतक्लेशनाशाय ನಾವು 3 ವರ್ಷದಿಂದ ಅವರ ಕಟ್ಟ ಅಭಿಮಾನಿಗಳಾಗಿದ್ದೀವಿ. ಆನಂದ್ ಗುರೂಜಿಯವರು ಹೇಳೋಂಥ ಅನುಷ್ಠಾನಗಳು ನಾವು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದರೆ ಅದರಿಂದ ಖಂಡಿತ ಫಲ ಸಿಕ್ಕೇ ಸಿಗತ್ತೆ. ನಾವು ಅನುಷ್ಠಾನ ಮಾಡಿದ್ದೀವಿ, ಅದರಿಂದ ಒಳ್ಳೆ ಫಲ ಸಿಕ್ಕಿದೆ. ಸಂಸ್ಕೃತಿ ಬಗ್ಗೆ, ಸಂಪ್ರದಾಯದ ಬಗ್ಗೆ ತುಂಬ ಚೆನ್ನಾಗಿ ತಿಳುವಳಿಕೆ ಹೇಳ್ತಾರೆ, ನಮಗೆ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ ಆನಂದ್ ಗುರೂಜಿ ಅವರು. ಹಾಗಾಗಿ ನಮಗೆ ಹೆಣ್ಮಕ್ಳಿಗೆ ಅವರು ನಡೆದಾಡೋ ದೇವರಾಗಿದ್ದಾರೆ, ಪ್ರತ್ಯಕ್ಷ ದೇವರಾಗಿದ್ದಾರೆ. ಪ್ರತಿದಿನ ಬೆಳಗ್ಗೆ ನಮ್ಮ ದಿನಚರಿ ಪ್ರಾರಂಭ ಆಗದೆ ಆನಂದ್ ಗುರೂಜಿಯವರ ಪ್ರೋಗ್ರಾಮಿಂದ. ಅದನ್ನು ನೋಡಿನೇ ನಾವು ಮುಂದೆ ಹೆಜ್ಜೆ ಇಡೋದು. ಹಾಗಾಗಿ ಪ್ರತಿದಿನವೂ ನಾವು ಆನಂದ್ ಗುರೂಜಿಯವ್ರನ್ನ ಯಾವಾಗಲೂ ನೆನೆಸ್ಕೊಳ್ತಾನೆ ಇರ್ತೀವಿ. ನಮಗೆ ಈಗ ಶಿವಮೊಗ್ಗಕ್ಕೆ ಬರ್ತಾ ಇರೋದು, ಅವರ ದರ್ಶನ ಭಾಗ್ಯ ಸಿಗ್ತಾ ಇರೋದು ನಮಗೆ ತುಂಬ ತುಂಬ ಖುಷಿಯಾಗಿದೆ. ಪೂಜ್ಯ ಗುರುಳಾದ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರಿಗೆ ನಮ್ಮ ಕೋಟಿ ಕೋಟಿ ಪ್ರಣಾಮಗಳು. ನಾವು ನಮ್ಮನೇಲಿ ಒಬ್ಬರು ಅಂತಲೇ ತಿಳ್ಕೊಂಡಿದ್ದೀವಿ. ನಾವು ಅವ್ರು ಹೇಳೋ ಒಂದೊಂದು ಮಾತನ್ನು ನಾವು ವೇದ್ಯ ವಾಕ್ಯವಾಗಿ ತಿಳ್ಕೊತೀವಿ. ಅವ್ರಿಗೆ ನೋಡಿದ್ರೆ ನಾವು ಬೆಳಗ್ಗೆ ನಮ್ಮ ಮನೇಲಿ ಒಂದು ಕೆಲಸನೂ ನಡೆಯೋದಿಲ್ಲ ನಮಗೆ. ಧೀರಾಯ ಗುಣಮಂಡಿತಾಯ ಗುಣೇಶಾನಾಯ ಧೀಮಹಿ ಇಷ್ಟಾಯ ಧೀಮಹಿ ದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಶೇಷಾನಾಯ ಬಾಲಚಂದ್ರಾಯ ಈ ಗುರುಗಳು ನಮಗೆ ಲೋಕದಾದ್ಯಂತ ಲಕ್ಷಾಂತರ ಜನರಿಗೆ ತುಂಬ ತಿಳುವಳಿಕೆ ಕೊಟ್ಟಿದ್ದಾರೆ, ಅರಿವು ಕೊಟ್ಟಿದ್ದಾರೆ, ಜ್ಞಾನ ಕೊಟ್ಟಿದ್ದಾರೆ. ಇವರಿಗೆ 100 ವರ್ಷ ಆಯಸ್ಸು ಭಗವಂತ ಚೆನ್ನಾಗಿ ಕೊಟ್ಟು ಅವ್ರ ಆರೋಗ್ಯ ಕಾಪಾಡಬೇಕು. ನಮ್ಮಂಥ ಹೆಣ್ಮಕ್ಳಿಗೆಲ್ಲ 100 ಜನ ಹೆಣ್ಮಕ್ಳಿಗೆ, ಮಕ್ಕಳಿಗೆ ಅಥವಾ ಸಂಸಾರದೊಂದಿಗರಿಗೆಲ್ಲ ಒಂದು ಸಂಸ್ಕೃತಿ ಅನ್ನೋದು ಏನು ಅನ್ನೋದು ಹೇಳ್ಕೊಟ್ಟಿದ್ದಾರೆ. ಹೇಗೆ ಬದುಕಬೇಕು, ಹೇಗೆ ಜೀವನ ಮಾಡಬೇಕು, ಮನೆ ಸಂಸಾರದಲ್ಲಿ ಹೇಗೆ ನಡ್ಸ್ಕೊಂಡು ಹೋಗಬೇಕು, ಹಾಗೆ ಸಮಾಜಕ್ಕೆ ಸೇವೆ ಹೇಗೆ ಮಾಡಬೇಕು, ನಾವು ಹುಟ್ಟಿದಕ್ಕೆ ಸಾರ್ಥಕ ಹೇಗೆ ಮಾಡ್ಕೋಬೇಕು ಜೀವನದಲ್ಲಿ. ಈ ಭೂಮಿಗೆ ನಾವು ನಿಜವಾಗ್ಲೂ ಒಂದು ಕೃಪೆಯಿಂದಲೇ ನಾವು ಜನ್ಮ ತಾಳಿದ್ದೀವಿ. ಅದರಿಂದ ಒಳ್ಳೆ ಕಾರ್ಯಗಳು ಮಾಡಬೇಕು, ಜನ್ಮ ಸಾರ್ಥಕ ಪಡಿಸ್ಕೋಬೇಕು ಅನ್ನೋದು ನಮ್ಮ ಗುರುಜಿಯಿಂದ ನಾವು ಕಲಿತು ವಿದ್ಯೆ ಅಂತಲೇ ತುಂಬ ಅರಿವು ಪಡೆದಿದ್ದೀವಿ. ಅವರಿಗೆ ಸಾಷ್ಟಾಂಗ ನಮಸ್ಕಾರಗಳು.
ಗುರೂಜಿ ಹೇಳ್ತಾರಲ್ಲ, ರಾಶಿ ಭವಿಷ್ಯನ ನೋಡ್ತಾ ಇದ್ದೀವಿ. ಅವ್ರು ಹೇಳಿದ ಥರ ನಾವು ನಡ್ಕೊಂಡ್ವಿ ಅಂದರೆ ಅವತ್ತಿನ ದಿನ ತುಂಬ ಚೆನ್ನಾಗಿರುತ್ತೆ. ಅವತ್ತು ನೋಡಿದ್ದು ಅವ್ರು ಹೇಳಿದ್ದು ಪ್ರತಿದಿನ ಆ ಅನುಷ್ಠಾನಗಳನ್ನ ನಾವು ಮಾಡೋಕ್ಕೆ ತುಂಬ ಪ್ರಯತ್ನ ಪಡ್ತಿದ್ದೀವಿ, ಮಾಡ್ತಾ ಇದ್ದೀವಿ. ತುಂಬ ಒಳ್ಳೇದಾಗ್ತಾ ಇದೆ. ಗುರೂಜಿ ಈ ಥರನೇ ಮುಂದಕ್ಕೂ ಒಳ್ಳೇದು ಹೇಳ್ಕೊಡ್ಲಿ ಅಂತ ನಾವು ಗುರೂಜಿ ಹತ್ರ ಬೇಡ್ಕೊಂತಿದ್ದೀವಿ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ತಂ ನಮಾಮಿ ಶನೈಶ್ಚರಂ. ನಾವು ಆನಂದ ಗುರೂಜಿಯವ್ರ ಪ್ರೋಗ್ರಾಮು ಒಂದು ದಿವಸನೂ ಮಿಸ್ ಮಾಡೋದಿಲ್ಲ, ಪ್ರತಿ ದಿವಸವನ್ನು ನೋಡ್ತಿದ್ದೀವಿ. ಅದರಲ್ಲಿ ಬರೀ ರಾಶಿಫಲ ಅಂತ ಒಂದು ಅವ್ರು ಹೇಳಿದ ತಕ್ಷಣ ಅವ್ರು ಹೇಳಿದ ಕೂಡ ಹಂಗೆ ಆಗುತ್ತೆ. ಆದರೆ ನಾವು ಒಂದು ದಿವಸನೂ ಮಿಸ್ ಮಾಡೋದಿಲ್ಲ. ಕೆಲವೊಂದು ಸಾರಿ ಕರೆಂಟ್ ಇರೋದನ್ನ ನೋಡೋದಕ್ಕಾಗಲ್ಲ. ಅಲ್ಲಿ ಚಿಕ್ಕಮಂಗ್ಳೂರಿಂದ ಬಂದಿದ್ದೀನಿ ನಾನು. ಗುರೂಜಿಯವರು ನೋಡಬೇಕು, ಒಂದೇ ಒಂದು ಸಾರಿ ಅವ್ರ ಪಾದಸ್ಪರ್ಶ ಮಾಡಬೇಕು ಅಂತಂದು ನೋಡಬೇಕು, ನನಗೆ ಅವಕಾಶ ಸಿಗುತ್ತೋ ಇಲ್ಲೋ ಅಂತ. ಶನಿದೇವ ಮಂಗಳಂ ರವಿಪುತ್ರ ಮಂಗಳಂ. ಶನಿದೇವ ಮಂಗಳಂ ರವಿಪುತ್ರ ಮಂಗಳಂ. ಕರುಣದಿಂದ ಪೊರೆವಾ ಪರಮ ಪೂಜ್ಯ ಮಂಗಳಂ. ನಮ್ಮದು ವಿದ್ಯಾನಗರ 6ನೇ ಕ್ರಾಸು ಶಿವಮೊಗ್ಗ. ನಮಗೆ 2 ಮಕ್ಕಳಿದ್ದಾರೆ, ಸೊಸೆಯರಿದ್ದಾರೆ. ಅವ್ರಿಗೆ ಎಲ್ಲರಿಗೂ ಒಳ್ಳೆಯದಾಗಬೇಕು. ನಾನು ತುಂಬ ದಿವಸದಿಂದ ಕಷ್ಟದಿಂದ ಇದ್ದೀನಿ. ಅದು ವಿಷ್ಣುದು, ಈ ಸ್ವಾಮೀಜಿ ಆನಂದ ಸ್ವಾಮೀಜಿದು ಬಂದರೆ ಒಂದು ಬಿಡೋಲ್ಲ. ಆದರೆ ಮೊನ್ನೆ ವಿಷ್ಣು ಲೇಟಾಗಿ ಬಂದಿದ್ದಕ್ಕೆ ಅವಳು ತುಂಬ ಅಳ್ತಾ ಇರ್ತಾಳೆ, ಲಕ್ಷ್ಮಿ. ಅದ್ರ ಬಗ್ಗೆ ನಾನು ತುಂಬ ಸಾಕಷ್ಟು ಹೊತ್ತುಬಿಟ್ಟೆ. ಅವತ್ತೆಲ್ಲ ಊಟ ಮಾಡೋಕ್ಕಾಗಿಲ್ಲ. ಅಷ್ಟು ಒಂದು ಹೆಣ್ಮಕ್ಳಿಗೆ ಚೆನ್ನಾಗಿದ್ದರೆ ನೋಡ್ಬೋದಲ್ಲ, ಕಷ್ಟ ಬಿದ್ದರೆ ಯಾರೂ ನೋಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವತ್ತು 3 ದಿವಸ ನಾನು ಹೊತ್ಕೊಂತ ಮಾಡ್ಕೊಂಬಿಟ್ಟೆ. ನಾನು ಏನೇ ಆಗಲಿ ದೇಶದಾಗೆ ನಮ್ಮ ಹೆಣ್ಮಕ್ಳಿಗೆ ಒಂದು ಒಳ್ಳೇದಾಗಬೇಕು, ಯಾರೇ ಆಗಲಿ. ನಮ್ಮ ಮೊಮ್ಮಗಳಿಗೆ ಒಂದು ಒಳ್ಳೆ ವರ ಬರಲಿ ಅಂತ ಆ ವಿಷ್ಣು ಬೇಡ್ಕೊತಾ ಇದ್ದೀನಿ. ಈ ತಿಂಗಳು 5 ವರ ಬಂದಿದೆ, ಆದರೂ ಸೆಟ್ ಆಗ್ತಾ ಇಲ್ಲ ಸ್ವಾಮೀಜಿ, ಏನು ಮಾಡಬೇಕು. ಆಮೇಲೆ ಆದ್ರೂ ನನಗೊಂದು ದಿವಸ ನನ್ನ ಕಷ್ಟ ನೋಡೋಕ್ಕಾಗ್ದಲೆ ಆನಂದ ಸ್ವಾಮೀಜಿ ಕನಸೊಳಗೆಲ್ಲ ಬಂದರು, ನಿನಗೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು ಅಂತ. ಅಷ್ಟೇ ನಾನು ಬೇಡ, ನಮ್ಮ ಮೊಮ್ಮಗಳಿಗೆ ಒಂದು ಒಳ್ಳೇದಾಗಲಿ. ನಮ್ಮ ಮೊಮ್ಮಗಳು ಬೆಂಗಳೂರಾಗಿದ್ದಾಳೆ, ಮಗಳಿದ್ದಾಳೆ, ಅವಳು ಕಷ್ಟ ಬೀಳ್ತಾ ಇದ್ದಾಳೆ. ಅವಳ ಕಷ್ಟನ ನೋಡೋಕ್ಕಾಗ್ತಾ ಇಲ್ಲ ಸ್ವಾಮೀಜಿ ಅಂತ ಬೇಡ್ತಾ ಇದ್ದೀನಿ ಅಷ್ಟೇ. ನಮಸ್ತೆ ಜಿ ಕನ್ನಡ ವಾಹಿನಿಗೆ ಮಹರ್ಷಿ ಆನಂದ ಗುರೂಜಿಯವರಿಗೆ ಕೋಟಿ ಕೋಟಿ ನಮಸ್ಕಾರಗಳು. ನಮ್ಮಲ್ಲಿ ತುಂಬ ಕಷ್ಟಗಳಿದ್ದಾವೆ. ಆದರೆ ಎಷ್ಟೋ ಹೆಣ್ಮಕ್ಳಿಗೆ ಆನಂದ್ ಗುರೂಜಿಯವರು ತುಂಬ ಸಾಂತ್ವನ ನೀಡಿಬಿಟ್ಟು ಎಲ್ಲ ಹೆಣ್ಮಕ್ಳಿಗೂ ಕಷ್ಟ ನಿವಾರಣೆ ಮಾಡಿದ್ದಾರೆ. ಅವರಿಗೆ ದೇವರು ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ. ಅವರು ನಡೆಸ್ಕೊಡೋ ಅಂಥ ದಿನನಿತ್ಯದ ಭವಿಷ್ಯ ಅದನ್ನೆಲ್ಲ ನಾವು ದಿನನಿತ್ಯ ನೋಡ್ತಾ ಇರ್ತೀವಿ. ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಅವರು ಹೇಳಿದ್ದನ್ನು ನಾವು ದಿನನಿತ್ಯ ಅದನ್ನೇ ಅಳವಡಿಸ್ಕೊಂಡಿದ್ದೀವಿ ಜೀವನದಲ್ಲಿ. ಶಕ್ತಮಂಗಳಂ ಶನಿದೇವಾಯುಕ್ತಮಂಗಳಂ. ಶಕ್ತಮಂಗಳಂ ಶನಿದೇವಾಯುಕ್ತಮಂಗಳಂ. ಮುಕ್ತಿಪಥವಾ ವ್ಯಕ್ತಗೊಳಿಪ ಶನಿದೇವಾ ಮಂಗಳಂ. ಮುಕ್ತಿಪಥವಾ ವ್ಯಕ್ತಗೊಳಿಪ ಶನಿದೇವಾ ಮಂಗಳಂ. ಭಾವಚಾರಿ ಮಂಗಳಂ ಭವವಿದೂರ ಮಂಗಳಂ. ಭಾವಚಾರಿ ಮಂಗಳಂ ಭವವಿದೂರ ಮಂಗಳಂ. ಶನಿದೇವಾವ್ರತ ಮಂಗಳಂ ಸರ್ವಭಕ್ತ ಮಂಗಳಂ. ಶನಿದೇವಾವ್ರತ ಮಂಗಳಂ ಸರ್ವಭಕ್ತ ಮಂಗಳಂ. ಶನಿದೇವ ಮಂಗಳಂ ರವಿಪುತ್ರ ಮಂಗಳಂ. ಕರುಣದಿಂದ ಪೊರೆವಾ ಪರಮ ಪೂಜ್ಯ ಮಂಗಳಂ. ಮಂಗಳಂ ಮಂಗಳಂ ಶನಿದೇವ ಮಂಗಳಂ ರವಿಪುತ್ರ ಮಂಗಳಂ. ಶನಿದೇವ ಮಂಗಳಂ ರವಿಪುತ್ರ ಮಂಗಳಂ.
ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ವಿವಿಧೆಡೆ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ಭೇಟಿ ನೀಡಿದಂತಹ ದೃಶ್ಯಗಳನ್ನು ನೋಡಿದ್ವಿ. ಇನ್ನು ಮುಂದಿನ ಶನಿವಾರದ ಕಾರ್ಯಕ್ರಮದಲ್ಲೂ ಕೂಡ ಇದೇ ಕಾರ್ಯಕ್ರಮವನ್ನು ಮುಂದುವರಿಸಲಿದ್ದೇವೆ. ಹಾಗೆಯೇ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಕ್ಕೂ ಮುನ್ನ ತಿಳಿಸ್ಕೊಡ್ತಾ ಇದ್ದೀನಿ, ಇಲ್ಲೊಂದು ಜೀ ಕನ್ನಡ ವಾಹಿನಿ ಮತ್ತು ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಕಡೆಯಿಂದ ವಿಶೇಷವಾದಂತಹ ಮನವಿ. ನೀವು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುವಾಗಲೂ ಇಲ್ಲಿ ಗುರೂಜಿಯವರು ಆಗಮಿಸ್ತಾ ಇದ್ದಾರೆ ಅಂದರೆ ಅಪಾರ ಸಂಖ್ಯೆಯಲ್ಲಿ ಜನಸ್ತೋಮ ಸೇರಿರುತ್ತೆ. ಹಾಗಾಗಿ ನಿಮ್ಮ ಬೆಲೆ ಬಾಳುವ ವಸ್ತುಗಳಿಗೆ ಮತ್ತು ನಿಮ್ಮ ಬೆಲೆ ಬಾಳುವ ಒಡವೆಗಳಿಗೆ ನೀವೇ ಜವಾಬ್ದಾರಿ. ಆದಷ್ಟು ಧರಿಸದೇ ಇರೋದೇ ಒಳಿತು. ಹಾಗಾಗಿ ಪುಟ್ಟ ಮಕ್ಕಳ ಬಗ್ಗೆ ಆಗಿರಬಹುದು ಮತ್ತು ವೃದ್ಧರ ಬಗ್ಗೆ ಆಗಿರಬಹುದು ಒಂದಿಷ್ಟು ಎಚ್ಚರಿಕೆಯನ್ನು ತಗೊಳ್ಳಿ ಅಂತ ಹೇಳ್ತಾ, ಇನ್ನು ಮಂಗಳೂರಿಗೆ ಗುರೂಜಿಯವರು ಆಗಮಿಸ್ತಾರೆ. ಇವತ್ತು ಮತ್ತು ನಾಳೆ ಶನಿವಾರ ಮತ್ತು ಭಾನುವಾರ ಶ್ರೀ ಧನ್ವಂತರಿ ಮಹಾಯಾಗವನ್ನು ನೆರವೇರಿಸ್ತಾರೆ. ಖಂಡಿತವಾಗಿಯೂ ಭಾಗವಹಿಸಿ ಅಂತ ಹೇಳ್ತಾ ಮತ್ತೆ ನಿಮ್ಮ ಭೇಟಿ ಸೋಮವಾರ ಬೆಳಿಗ್ಗೆ 8 ಗಂಟೆಗೆ ಇದೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ನಮಸ್ಕಾರ.